ಶ್ರೀ ಗುರುಭ್ಯೋ ನಮಃ. ಆನಂದ ರಾಮಾಯಣದ ಮನೋಹರ ಕಾಂಡದ 4ನೆಯ ಸ್ಪರ್ಧೆ ಈಗ ನಡೆದಿದೆ. ಅದರಲ್ಲಿ ಅಷ್ಟೋತ್ತರ ಶತ ರಾಮಲಿಂಗತೋ ಭದ್ರ, ಅಷ್ಟೋತ್ತರ ಸಹಸ್ರ ರಾಮಲಿಂಗತೋ ಭದ್ರ ಇತ್ಯಾದಿಗಳ ವರ್ಣನೆ ಬಂದಿತ್ತು. ಅದಲ್ಲದೆ ತೈತ್ತರೀಯ ಉಪನಿಷತ್ತು, ಛಾಂದೋಗ್ಯ, ಅಥರ್ವಣ ಮೊದಲಾದ ಉಪನಿಷತ್ತುಗಳಲ್ಲಿ ಬಂದಿರುವಂಥ ತಾತ್ವಿಕ ವಿಷಯಗಳ ಬಗ್ಗೆ ವರ್ಣನೆ ಬಂದಿತ್ತು. ಅಥರ್ವಣ ಉಪನಿಷತ್ತಿನ ಪ್ರತಿಪಾದನೆಗನುಸಾರವಾಗಿ ಜೀವ ಮತ್ತು ಪರಬ್ರಹ್ಮನಿಬ್ಬರು ಸಂಸಾರಾವಸ್ಥೆಯಲ್ಲೂ ಮತ್ತು ಮುಕ್ತಾವಸ್ಥೆಯಲ್ಲೂ ಎರಡರಲ್ಲೂ ಸಮಾನವಾಗಿ ಭಿನ್ನರು. ಜೀವರು ಕೂಡ, ಮುಕ್ತರಾದಂಥ ಜೀವರು ಕೂಡ ಪರಸ್ಪರ ಭಿನ್ನರು ಅನ್ನುವಂಥ ವರ್ಣನೆ ಕೂಡ ಅಲ್ಲಿ ಬಂದಿತ್ತು. ಪರಾಂಚಿಖಾನಿ ಪ್ರಭುಣ ಸೃಷ್ಟಾನಿ ತ್ಯಕ್ಷತೆ ಪರಾಕ್ ವೀಕ್ಷಂತೆ ನಾಂತರಾತ್ಮಾನಂ ಪ್ರಸಿದ್ಧಂ ಶ್ರುತಿದೀರಿತಂ. ಇಲ್ಲಿ ಮತ್ತೊಂದು ಶ್ರುತಿಯನ್ನು ಉದಾಹರಿಸ್ತಿದೆ ಆನಂದ ರಾಮಾಯಣ. ಅದು 226ನೇ ಶ್ಲೋಕ. ಕಾಟಕೋಪನಿಷತ್ತಿನಲ್ಲಿ ಬಂದಂತೆ, ಕಾಟಕೋಪನಿಷತ್ತಿನ 2ನೇ ಅಧ್ಯಾಯ ಅದು. ಪರಾಂಚಿಖಾನಿ ವ್ಯತರಣಾತ್ ಸ್ವಯಂಭೂ ತಸ್ಮಾತ್ ಪರಾಕ್ ನಾಂತಿ ಪಶ್ಯತಿ ನಾಂತರಾತ್ಮನ್ ಕಶ್ಚಿದ್ಧೀರ ಪ್ರತ್ಯಗಾತ್ಮಾನಮೈಚ್ಛತ್ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ಭಗವಂತ ಸರ್ವತಂತ್ರ ಸ್ವತಂತ್ರನಾದವನು. ಆತ ನಮ್ಮ ಇಂದ್ರಿಯಗಳನ್ನು ವಿಷಯಗಳ ಕಡೆ ಹರಿಯುವಂತೆ ಮಾಡಿದ್ದಾನೆ. ನಮಗೆ ಸುಲಭವಾಗಿ ಪರಮಾತ್ಮನ ಒಲಿಸ್ಕೋಬೇಕು ಅಂತ ಏನಾದರೂ ಅಪೇಕ್ಷೆ ಬರುವಂತಿದ್ರೆ ಅದಷ್ಟು ಸಾಧ್ಯ ಇಲ್ಲ. ನಾವು ಬಹಳಷ್ಟು ಪರೀಕ್ಷೆಗಳನ್ನು ಎದುರಿಸಿ ಆ ಬಳಿಕವೇ ಪರಮಾತ್ಮನ ಕಡೆಗೆ ಮನಸ್ಸನ್ನು ಹರಿಸುವಂತಾಗಬೇಕು. ಅನೇಕ ಪರೀಕ್ಷೆಗಳನ್ನು ಎದುರಿಸಿ ಜೀವ ತನ್ನ ಸಾಧನೆಯ ಶಿಖರವನ್ನು ಮುಟ್ಟಬೇಕು ಅಂತನ್ನೋದು ಅದರ ಹಿಂದಿನ ತಾತ್ಪರ್ಯ. ಅದಕ್ಕಾಗಿ ವಿಷಯಗಳ ಕಡೆ ಹರಿಬೇಕು. ಈ ಇಂದ್ರಿಯಗಳು ಹರಿದು ಅವು ಕೆಟ್ಟು ಹೋಗಬೇಕು, ಅಧಃಪತನವನ್ನು ಹೊಂದಬೇಕು. ಅದಕ್ಕಾಗಿ ತಸ್ಮಾತ್ ಪರಾಕ್ ಪಶ್ಯತಿ ನಾಂತರಾತ್ಮನ್. ಪರಾಕ್ ಅಂದ್ರೆ ಹೊರಗಡೆ ನೋಡ್ತಾನೆ. ನಾವು ನಮ್ಮ ಹೊರಗಿನ ಸಂಗತಿಗಳನ್ನು ಮಾತ್ರ ನೋಡಬಲ್ಲೆವು. ಒಳಗಿನ ಸಂಗತಿಗಳನ್ನು ಜೀವಾತ್ಮದ ಕಡೆ, ಪರಮಾತ್ಮನ ಕಡೆ, ನಾನು ಯಾರು, ನನ್ನ ಹಿನ್ನೆಲೆ ಏನು, ಯಾತಕ್ಕಾಗಿ ಇಲ್ಲಿ ಹುಟ್ಟಿದೆ, ಈ ಎಲ್ಲ ಸಂಗತಿಗಳನ್ನು ನಾವು ಬಹಳ ಗಂಭೀರವಾಗಿ ಆಲೋಚನೆ ಮಾಡಲಿಕ್ಕೆ ಹೋಗೋದೇ ಇಲ್ಲ. ಕಾರಣ ಏನಂದ್ರೆ ವಿಷಯಗಳನ್ನು ಹೊರಗೆ ಹರಿಯುವಂತೆ ಅದರ ಸ್ವಭಾವವನ್ನು ಭಗವಂತ ಏರ್ಪಡಿಸಿರುವುದೇ ಆಗಿದೆ. ಕಶ್ಚಿದ್ಧೀರ, ಯಾವನೋ ಒಬ್ಬ ಅದರಲ್ಲಿ ಬಲಿಷ್ಠನಾದಂಥವನು, ಧೈರ್ಯಶಾಲಿಯಾದವನು, ಜ್ಞಾನಿಯಾದವನು, ಪ್ರತ್ಯಗಾತ್ಮನ ಮೈಕ್ಷತ, ಆ ಹೊರಗಡೆ ಹರಿಯುವಂಥ ಇಂದ್ರಿಯಗಳನ್ನು ಬಲಾತ್ಕಾರವಾಗಿ ಹಿಡಿದಿಟ್ಟು ಅವುಗಳ ಮೇಲೆ ನಿಯಂತ್ರಣ ಸಾಧಿಸಿ ಅವುಗಳನ್ನು ಒಳಮುಖವನ್ನಾಗಿ ಮಾಡ್ತಾನೆ. ಒಳಮುಖವನ್ನಾಗಿ ಮಾಡಿ ಭಗವಂತನ ಕಡೆ ಅದನ್ನು ಲಗ್ನವನ್ನಾಗಿ ಮಾಡ್ತಾನೆ. ಪರಾತಃ ಕಾಮಾನ್ ಅನುನಯಂತಿ ಬಾಲಾಹ ತೇ ಮೃತ್ಯೋಃ ಯಂತಿ ವಿತತಸ್ಯ ಪಾಶಂ ಅಥ ಧೀರಾಃ ಅಮೃತತ್ವಂ ವಿದಿತ್ವಾ ಧ್ರುವ ಅಧ್ರುವೇಶ್ವಃ ನ ಪ್ರಾರ್ಥಯಂತೆ. ಕೆಲವರು ಅವಿವೇಕಿಗಳಾಗಿರ್ತಾರೆ, ಕೆಲವರು ವಿವೇಕಿಗಳಾಗಿರ್ತಾರೆ. ಅವಿವೇಕಿಗಳಾದವರು ತಮ್ಮ ಮನಸ್ಸನ್ನ ಬಾಹ್ಯ ವಸ್ತುಗಳ ಕಡೆ ಹರಿಸಿ ದೀರ್ಘಕಾಲದವರೆಗೆ ಅಲ್ಲೇ ತೊಳ್ಳಾಡ್ತಾ ಇದ್ದು ಅವರು ಸಂಕಟ ಪಡಿತಾರೆ. ಅಜ್ಞಾನದ ಸಂಪರ್ಕವನ್ನು ಪಡೆದುಕೊಂಡು ಆ ಅಜ್ಞಾನದಲ್ಲೇ ಮುಳುಗಿ ಹೇಳ್ತಿರ್ತಾರೆ. ಆದರೆ ವಿವೇಕಿಗಳಾದವರು ಆ ಅಜ್ಞಾನದ ಸಂಪರ್ಕವನ್ನು ಹೊಂದದೆ, ತತ್ಪ್ರಯುಕ್ತವಾಗಿ ದುಃಖವನ್ನು ಹೊಂದದೆ ಮೋಕ್ಷವನ್ನೇ ಶಾಶ್ವತ ಅಂತ ತಿಳ್ಕೊತಾರೆ. ಅಥ ಧೀರಾಹ ಅಮೃತತ್ವಂ ವಿದಿತ್ವ, ಮೋಕ್ಷ ಅಂದ್ರೆ ಯಾವುದು ಅನ್ನುವುದು ಒಂದು ರಹಸ್ಯವನ್ನು ಅವರು ತಿಳ್ಕೋತಾರೆ. ತಿಳ್ಕೊಂಡು ಧ್ರುವ ಅಧ್ರುವೇಶ್ವನ ಪ್ರಾರ್ಥೆಯಂತೆ. ಅಧ್ರುವ, ಧ್ರುವ ಅಂದ್ರೆ ಶಾಶ್ವತವಾದದ್ದು ಅಂತ ಅರ್ಥ. ಅಧ್ರುವ ಅಂದ್ರೆ ಶಾಶ್ವತವಲ್ಲದೇ ಇದ್ದಿದ್ದು. ಈ ವಿಷಯ ಪದಾರ್ಥಗಳು ನಾವು ಯಾವುದಕ್ಕಾಗಿ ಇಷ್ಟೆಲ್ಲ ಹಾತೊಳಿತಾ ಇದ್ದೇವೆ, ಈ ವಿಷಯ ಪದಾರ್ಥಗಳು ಶಾಶ್ವತವಾದದ್ದಲ್ಲ. ಶಾಶ್ವತವಾಗಿ ನಾವು ಇದನ್ನು ಪಡೆಯಬೇಕು ಅಂತ ಅಪೇಕ್ಷೆ ಪಟ್ಟರು ಅವು ನಮ್ಮ ಅಂಕೆಯಲ್ಲಿ ಇರುವಂಥವಲ್ಲ. ಅದಕ್ಕಾಗಿ ಈ ವಿಷಯ ಪದಾರ್ಥಗಳನ್ನು ಅವಲಂಬಿಸಿಕೊಂಡಿದ್ದು ಅಲ್ಲಿ ಕೊನೆಯಲ್ಲಿರುವಂತಹ ಸುಖವನ್ನು ಪಡೆಯಬೇಕು ಅನ್ನೋ ಭ್ರಾಂತಿ ಈ ವಿವೇಕಿಗಳಾದವರಿಗೆ ಇರೋದಿಲ್ಲ. ಅವರು ಎಚ್ಚರದಿಂದ ಇರ್ತಾರೆ. ಹೀಗೆ ಆ 2 ಶ್ಲೋಕಗಳ ವಿವರಣೆ ಇದೆ. ಸರ್ವೋಪಿ ಮನುಜೋ ದಾಸಃ ವಿತ್ತಸ್ತ್ರೀ ತನುಜಾತ್ಮನಾಂ ಕಿಂ ವಾ ಸ್ವಃ ಕಾಮದಾಸೋಯಂ ತೇನ ಅಂತಶ್ಚಿನ್ನ ಕಾಶತೆ.
ಅದೇ ಆನಂದ ರಾಮಾಯಣದ ಮುಂದಿನ ಶ್ಲೋಕ ಈ ಕಾಟಕೋಪನಿಷತ್ತಿನ ಭಾವವನ್ನೇ ಬೇರೆ ಶಬ್ದಗಳಿಂದ ಹಿಡಿದಿಟ್ಟಿದೆ. ಎಲ್ಲ ಮನುಷ್ಯನೂ ಕೂಡ ದಾಸ. ಯಾರಿಗೆ ದಾಸ ಅಂದರೆ ವಿತ್ತ ಧನಕ್ಕೆ ದಾಸ, ಸ್ತ್ರೀಯು ಪುರುಷನಿಗೆ ದಾಸ, ಪುರುಷ ಸ್ತ್ರೀಗೆ ದಾಸ, ಹೀಗರ್ಥ ಅದಕ್ಕೆ. ತನುಜ ಆತ್ಮನ ತನ್ನ ಮಕ್ಕಳಿಗೆ, ಸುತ್ತಮುತ್ತಲಿನ ಬಂಧು ಬಾಂಧವರಿಗೆ, ಅವರಿಗೆ ದಾಸನಾಗಿದ್ದು ಅಲ್ಲೇ ತನ್ನ ಮನಸ್ಸನ್ನು ತನ್ನ ಜೀವನವನ್ನು ಕೇಂದ್ರೀಕರಿಸಿಕೊಂಡು ಬದುಕ್ತಾನೆ. ತೇನ ಅಂತಸ್ತಿನ ಪ್ರಕಾಶತೆ, ಒಳಗಿರುವಂಥ ವಿಷಯಗಳ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಆತ ಪ್ರಯತ್ನ ಮಾಡೋದಿಲ್ಲ. ಯದಿ ಭೂಯಾತ್ ಸದಾನಂದ ಸ್ವಾತ್ಮ ಸಾಕ್ಷಿ ಗುಣಾತ್ಪರ ಸದಾ ಕಿನ್ನಾಮ ರೋಚೇತ ವ್ಯಾಸಾದನ್ಯತರಸ್ಯ. ಆತ ಪರಮಾತ್ಮನ ಬಗ್ಗೆ ಏನಾದರೂ ಮನಸ್ಸು ಹರಿಸಿದರೆ, ಒಮ್ಮೆ ಆತನಿಗೆ ಅಲ್ಲಿ ಸ್ವಾರಸ್ಯ ಕಾಣಿಸಿದರೆ ಆತ ಮತ್ತೆಲ್ಲೂ ಕೂಡ ವಿಷಯವನ್ನು ಆಲೋಚನೆ ಮಾಡಲಿಕ್ಕೆ ಹೋಗೋದೇ ಇಲ್ಲ. ಆತ್ಮಾನಂ ಚೇದ್ವಿಜಾನೀಯಾತ್ ಅಯಮಸ್ಮೀತಿ ಪುರುಷಃ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರಮನುಸಂಸ್ಮರೇತ್. ಬೃಹದಾರಣ್ಯಕ ಉಪನಿಷತ್ತು ಕೂಡ ಇದೇ ಮಾತನ್ನು ಹೇಳಿದೆ. ಆತ್ಮನ್ನೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ ಯಸ್ವಾತ್ಮರತಿರೇವ ಸ್ಯಾತ್ ಆತ್ಮಪ್ರತ್ಯಕ್ಷ ಮಾನವಃ ಅಂತ ಭಗವದ್ಗೀತೆನೂ ಬೇರೆ ಶಬ್ದಗಳಿಂದ ಈ ಉಪನಿಷತ್ತಿನ ಭಾವವನ್ನೇ ಹೇಳಿದೆ. ಆತ್ಮರತಿ, ತನ್ನಲ್ಲೇ ತಾನು ಆಸಕ್ತನಾಗಿರಬೇಕು. ಆತ್ಮತೃಪ್ತ, ತನ್ನಲ್ಲಿ ತಾನು ತೃಪ್ತನಾಗಿರಬೇಕು. ಇಲ್ಲಿ ಆತ್ಮ ಅಂದರೆ ತಾನು ಅಂತ ಒಂದು ಸರಳವಾದ ಅರ್ಥ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಮುಖ್ಯವಾದ ಅರ್ಥ ಅಂದರೆ ಭಗವಂತ. ಆತ್ಮ ಅಂದರೆ ಭಗವಂತ. ಭಗವಂತನಲ್ಲೇ ಮನಸ್ಸನ್ನು ಲಗ್ನವನ್ನಾಗಿ ಮಾಡಿರಬೇಕು. ಆ ಭಗವಂತನಲ್ಲೇ ಮನಸ್ಸನ್ನು ಹರಿಸಿ ಅಲ್ಲೇ ತೃಪ್ತನಾಗಬೇಕು. ಅಂಥವನಿಗೆ ತಸ್ಯ ಕಾರ್ಯಂ ನ ವಿದ್ಯತೆ. ಈ ಜಗತ್ತಿನಲ್ಲಿ ಅವನಿಗೆ ಆಗಬೇಕಾದದ್ದು ಯಾವುದೂ ಇಲ್ಲ. ಯಾವುದಕ್ಕಾಗಿ ಕೂಡ ಆತ ಹಾತೊರೆಯೋದಿಲ್ಲ. ಇತಿ ಸಾಕ್ಷಾತ್ ಜಗನ್ನಾಥೋ ಅರ್ಜುನಾಯ ಪ್ರೋಕ್ತವಾನ್. ಸ್ವಯಂ ಭಗವಂತನೇ ಅರ್ಜುನನಿಗೆ ಇದನ್ನು ಭಗವದ್ಗೀತೆಯಲ್ಲಿ ಹೇಳಿದ. ಭೋಗಾಸಕ್ತ ಪುಮಾನ್ ಪೂರ್ವಂ ಏಕಾಕಿ ರಮತೇನ ಚ ಏಷಣಾದ್ವೇ ಸಂಬದ್ಧ ಯತತೆ ಅರ್ಥಾಯ ನಿತ್ಯದ. ಇದು ಬೃಹದಾರಣ್ಯಕ ಉಪನಿಷತ್ತಿನ ಮತ್ತೊಂದು ಮಾತಿದು. ತಸ್ಮಾದ್ ಏಕಾಕಿ ನ ರಮತೆ ಅಂತ. ಅಲ್ಲಿ ಅದರ ಮಾತಿನ ಒಂದು ಹಿನ್ನೆಲೆ ಹೀಗಿದೆ. ಆದಿ ಸೃಷ್ಟಿಯಲ್ಲಿ ಬ್ರಹ್ಮ ಒಬ್ಬನೇ ಇದ್ದಂತೆ. ಸ ವೈ ನೈವ ರೇಮೆ. ಆ ಬ್ರಹ್ಮನಿಗೆ ಏನೂ ಸಮಾಧಾನ ಆಗಲಿಲ್ಲ, ಸಂತುಷ್ಟಿ ಆಗಲಿಲ್ಲ ಅವನಿಗೆ ಒಬ್ಬನೇ ಇದ್ದ ಕಾರಣಕ್ಕಾಗಿ. ಆದ್ರಿಂದ ಆತ ಏನು ಮಾಡಿದ ಅಂದರೆ ತಸ್ಮಾದ್ ಏಕಾಕಿ ನ ರಮತೆ. ತಾನು ಒಬ್ಬನೇ ಇದ್ದ ಕಾರಣಕ್ಕಾಗಿ ಆತ ಸಂತೋಷ ಪಡಲಿಲ್ಲ, ಅವನಿಗೆ ಸುಖ ಆಗಲಿಲ್ಲ. ಆದ್ದರಿಂದ ದ್ವಿತೀಯ ಮೈತ್ಸತ, ಮತ್ತೊಬ್ಬರು ಇರಬೇಕು ನನ್ನ ಜೊತೆ ಅಂತ ಆತ ಅಪೇಕ್ಷೆ ಪಟ್ಟನಂತೆ. ಇದು ಮನುಷ್ಯನ ಸ್ವಭಾವ ಅಂತ. ಆತ ಚತುರ್ಮುಖ ಬ್ರಹ್ಮ ಹೌದು, ಚತುರ್ಮುಖ ಬ್ರಹ್ಮ ಹೌದಾದರೂ ಕೂಡ ಆತನೂ ಒಬ್ಬನೇ ಇದ್ದರೆ ಸಂತೋಷ ಪಡಲಿಲ್ಲ. ಯಾಕೆ ಅಂತಂದರೆ ಈ ಜಗತ್ತಿನ ಜನರು ಯಾರೂ ಕೂಡ ಒಬ್ಬರೇ ಇದ್ದರೆ ಸಂತೋಷ ಪಡೋದಿಲ್ಲ, ಅವರಿಗೊಂದು ಜೊತೆ ಬೇಕು ಅಂತನ್ನೋದು ಜಾಗತಿಕವಾದಂಥ ಒಂದು ವಿದ್ಯಮಾನ. ಅದು ನಿಸರ್ಗದ ಸತ್ಯ. ಅದನ್ನು ಆತ ತೋರಿಸಿದ. ಅದಕ್ಕಾತ ಏನು ಮಾಡಿದ? ಸಹ ಹಿತಾವಾನಾಸ ಯಥಾ ಸ್ವೀಪುಮಾಂಸವು ಸಂಪರಿಷ್ಕಪ್ತವು. ಒಬ್ಬ ಸಂಗಾತಿಯನ್ನು ಸೃಷ್ಟಿ ಮಾಡಬೇಕು ಅಂತ ಬಯಸಿದ. ಹೇಗೆ ಸೃಷ್ಟಿ ಮಾಡಿದ? ತಾನೇ ಸೃಷ್ಟಿ ಮಾಡಬೇಕಲ್ಲ, ಯಾರೂ ಇರಲಿಲ್ಲ ಆಗ, ಸರಸ್ವತಿ ಯಾರೂ ಇರಲಿಲ್ಲ. ಅದಕ್ಕಾಗಿ ಏನು ಮಾಡಿದಂದರೆ ತನ್ನ ದೇಹವನ್ನೇ ಉಬ್ಬಿಸ್ಕೊಂಡಂತ. ಎಷ್ಟು ಉಬ್ಬಿಸ್ಕೊಂಡ ಅಂತಂದರೆ ಆ ದೇಹವನ್ನು ಎರಡು ಭಾಗ ಮಾಡಿದರೆ ಒಂದು ಹೆಣ್ಣು ಒಂದು ಗಂಡು ಆಗಿರುವಷ್ಟು ಅದು ಉಬ್ಬಿರಬೇಕು. ಆ ಥರ ಮಾಡಿಕೊಂಡ. ಅಂದರೆ ಹೀಗೆ ಹೇಳ್ತದೆ ಉಪನಿಷತ್ತು, ಸ್ತ್ರೀ ಪುಮಾಂಸವು ಸಂಪರಿಷ್ವಕ್ತವು. ಸ್ತ್ರೀ ಪುರುಷರಿಬ್ಬರು ಅತಿಯಾದ ಸಾಮೀಪ್ಯವನ್ನು ಪಡ್ಕೊಂಡಿದ್ದಾಗ ಅವರ ಶರೀರ ಎಷ್ಟು ವಿಸ್ತಾರವಾಗಿರ್ತದಲ್ಲ. ಒಬ್ಬರ ಶರೀರ ಬೇರೆ, ಇಬ್ಬರ ಶರೀರ ಬೇರೆ. ಇಬ್ಬರ ಶರೀರದ ಉದ್ದ ಆಗಲ್ಲ ಇವೆಲ್ಲವೂ ಎಷ್ಟು ಇರ್ತದೋ ಅಷ್ಟಾಗಿ ತನ್ನ ಶರೀರವನ್ನು ಬೆಳೆಸ್ಕೊಂಡ. ಅಷ್ಟಾದ್ಮೇಲೆ ಅದನ್ನು ಎರಡು ಮಾಡಿಕೊಂಡ. ಸ ಇಮಮೇವ ಆತ್ಮಾನಂ ದ್ವೇಧ ಅಪಾತಯತ್. ಅದನ್ನು ಎರಡು ಭಾಗವನ್ನಾಗಿ ಮಾಡಿಕೊಂಡ. ತತಃ ಪತಿಶ್ಚ ಪತ್ನೀಚ ಅಭವತಾಂ. ಆ ಎರಡು ಭಾಗಗಳೇ ಒಂದು ಪತಿಯಾಗಿ ಒಂದು ಪತ್ನಿಯಾಗಿ ಬದಲಾವಣೆ ಹೊಂದಿದವು. ಆ ಬ್ರಹ್ಮ ಮತ್ತು ವಾಣಿ ಅಂತ ಅವರು ಕರೆಸ್ಕೊಂಡ್ರು. ಅವರಿಗೆ ಸಮಾನವಾದ ಸುಖ ಇತ್ತಂತೆ. ಬ್ರಹ್ಮ ಮತ್ತು ವಾಣಿಯರಿಗೆ ಸಮಾನವಾದ ಸುಖ ಅವರಿಗೆ. ತಸ್ಮಾತ್ ಇದಂ ಅರ್ಧ ಮೃಗಲಮಿವ ಸ್ವ ಇತಿ ಹಸ್ಮಾಹ ಯಾಜ್ಞವಲ್ಕ್ಯ. ಅವರಿಬ್ಬರಿಗೂ ಸಮಾನವಾದಂಥ ಸುಖ. ಅದು ಹೇಗೆ ಅಂತಂದರೆ, ಒಂದು ಪಾತ್ರೆಯಲ್ಲಿ ತುಪ್ಪ ಇದ್ದಾಗ ಅದನ್ನು ಎರಡು ಭಾಗ ಮಾಡಿದರು. ಈ ಭಾಗದ ತುಪ್ಪ ಹೆಚ್ಚು ರುಚಿ, ಈ ಭಾಗದ ತುಪ್ಪ ಕಡಿಮೆ ರುಚಿ ಅಂತ ನಿಂತೇನಿಲ್ಲ. ಎರಡೂ ತುಪ್ಪವೇ ಆದ್ದರಿಂದ ಸಮಾನವಾದ ರುಚಿಯೇ, ಸಮಾನವಾದ ಸುಗಂಧವೇ ಎರಡಕ್ಕೂ. ಅದರಂತೆ
ಪಾತ್ರೆಯ ಎರಡು ಭಾಗದಲ್ಲಿರುವಂತಹ ಘೃತದಂತೆ ಆ ಬ್ರಹ್ಮವಾಣಿಯರಿಗೆ ಸಮಾನವಾದ ಸುಖ. ಅದು ಅವರಿಬ್ಬರಿಗೆ ಮಾತ್ರ. ಅದು ಈ ಜಗತ್ತಿನಲ್ಲಿರುವವರು ಯಾರಿಗೂ ಸಮಾನವಾದ ಸುಖ ಇಲ್ಲ. ಇದು ಯಾಜ್ಞವಲ್ಕ್ಯರು ಹೇಳಿದ ಮಾತು. ತಸ್ಮಾದಯಂ ಆಕಾಶಃ ಸ್ತ್ರೀಯಾ ಪೂರ್ಯತೆ ಇವ ತಾಂ ಸಮಭವತ್ ತತಃ ಮನುಷ್ಯಾ ಅಜಾಯಂತ. ಮುಂದೆ ಆ ಬ್ರಹ್ಮ ಸಂತತಿ ಮುಂದುವರಿಬೇಕು ಅನ್ನೋ ಕಾರಣಕ್ಕಾಗಿ ಆ ವಾಣಿಯ ಜೊತೆಗೂಡಿದ. ವಾಣಿಯ ಜೊತೆಗೂಡಿದಾಗ ಮನುಷ್ಯರು ಹುಟ್ಟಿದರು ಅಂತಿದೆ. ಮನುಷ್ಯರು ಅಂತಂದ್ರೆ ಜ್ಞಾನಿಗಳಾದಂಥ ವ್ಯಕ್ತಿಗಳು ಅಂತ ಈಗ ಅದಕ್ಕೆ ಅರ್ಥ ಇದೆ. ಮಾಧ್ವ ಭಾಷೆನೂ ಕೂಡ ಅದನ್ನೇ ಹೇಳಿದೆ. ತಸ್ಮಾದ್ ಏಕಸ್ಯ ನೋರತಿ, ಒಬ್ಬನಿಗೆ ಸಂತೋಷ ಇಲ್ಲ ಈ ಜಗತ್ತಿನಲ್ಲಿ, ಇಬ್ಬರಿದ್ದರೆ ಸುಖ. ಇಬ್ಬರಿದ್ದು ಅವರು ಸಂತಾನ ಉತ್ಪಾದನೆ ಮೊದಲಾದ ಕಾರ್ಯಗಳನ್ನು ಮಾಡಬೇಕು ಅಂತ ಅದು ಉಪನಿಷತ್ತಿನ ತಾತ್ಪರ್ಯ. ಇಲ್ಲಿ ತಸ್ಮಾದ್ ಏಕಸ್ಯ ನೋ ರತಿಹಿ ಅಂತ ಈ ಮಾತೇನಿದೆಯಲ್ಲ, ಈ ಮಾತು ಇದು ಕೇವಲ ಸಾಂಸಾರಿಕ ಜಗತ್ತಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ. ಇದನ್ನ ಮೋಕ್ಷದ ಜಗತ್ತಿಗೂ ಕೂಡ ಅನ್ವಯಿಸಿ ನೋಡ್ಬೋದು. ಹಿಂದೆ ಕೆಲವು ಮಾತುಗಳು ಬಂದಿದ್ದು ಅಲ್ಲೆಲ್ಲ. ದ್ವಾಸುಪರ್ಣ ಅನ್ನುವಂಥ ಮಾತು, ಮತ್ತು ಬಾಣವು ಒಬ್ಬನಿಗೆ ಹೇಗೆ ನಾಟಿರ್ತದಲ್ಲ, ಆ ನಾಟಿದಾಗ ಅದನ್ನು ಸುಲಭವಾಗಿ ತೆಗಿಲಿಕ್ಕೆ ಬರೋದಿಲ್ಲ ನಮಗೆ. ಆ ಬಾಣ ನಾಟಿದಂತೆ, ಬಾಣ ಆ ಫಲಕಕ್ಕೆ ಹೋಗಿ ನಾಟಿದಂತೆ ಈ ಉಪಾಸಕ ಪರಮಾತ್ಮನಲ್ಲಿ ಸಂಲಗ್ನಾಗಬೇಕು ಅಂತ ಮಾತು ಬಂದಿತ್ತು. ಆ ಮಾತು ಕೂಡ ಅದು ಕೇವಲ ಸಾಂಸಾರಿಕ ಜಗತ್ತಿಗೆ ಸಂಬಂಧಪಟ್ಟದ್ದಲ್ಲ, ಸಂಸಾರಕ್ಕೂ ಮತ್ತು ಮೋಕ್ಷಕ್ಕೂ ಎರಡಕ್ಕೂ ಕೂಡ ಅದು ಸಂಬಂಧಪಟ್ಟದ್ದು ಅಂತ ಅಲ್ಲಿ ಮಾತು ಬಂದಿತ್ತು. ಅದರಂತೆ ಈ ಮಾತು ಕೂಡ ಹೀಗಿದೆ. ತಸ್ಮಾತ್ ಏಕಾಕಿ ನರಮತೆ ಅನ್ನೋ ಮಾತನ್ನು ಕೂಡ ಸಂಸಾರಕ್ಕಷ್ಟೇ ಸಂಬಂಧಪಡಿಸಿದೆ, ಪರಜಗತ್ತಿಗೂ ಕೂಡ ಸಂಬಂಧಪಡಿಸಬೇಕು ಅಂತ ಯುಕ್ತಿ ಮಲ್ಲಿಕಾದ ಫಲ ಸೌರಭದ 341ನೇ ಶ್ಲೋಕ. ಪೂರ್ವೋತ್ತರ ವಿರುದ್ಧೋಕ್ತಿಂ ಮತ್ತೋ ಭಕ್ತಿ ನಜಾಂತ್ವಪಿ ಕಿಂ ಏಕಾಕಿ ನರಮತಿ ಇತ್ಯಾದ್ಯುಕ್ತಿ ಸ್ತನತ್ಯಗಾತ್. ದ್ವೈತ ಸಿದ್ಧಾಂತ ಹೀಗಿದೆ, ಅದ್ವೈತ ಸಿದ್ಧಾಂತ ಹೀಗಿದೆ. ಅದ್ವೈತದಲ್ಲಿ ಜೀವ ಬ್ರಹ್ಮರಿಬ್ಬರು ಅಭಿನ್ನರಾದ್ರಿಂದ ಪರಮಾತ್ಮನ ಐಕ್ಯವನ್ನ ಜೀವ ತಿಳಿದುಕೊಂಡು ಈ ಸಂಸಾರದಿಂದ ಮುಕ್ತನಾಗಿಬಿಟ್ರೆ ಪರಮಾತ್ಮನ ಐಕ್ಯವನ್ನು ಹೊಂದಿ ಆ ಮೋಕ್ಷದಲ್ಲಿ ಇರ್ತಾನೆ. ಅವನಿಗೆ ಆ ಮೋಕ್ಷದಲ್ಲಿ ಹೋದ್ರೆ ಅಲ್ಲಿ ಇಬ್ಬರಿಲ್ಲ, ಇರೋವನೇ ಒಬ್ಬನೇ, ಪರಮಾತ್ಮ ಒಬ್ಬನೇ. ಆ ಪರಮಾತ್ಮನೇ ಜೀವಾತ್ಮ, ಜೀವಾತ್ಮನೇ ಪರಮಾತ್ಮ. ಅಲ್ಲಿ ಸುಖ ಪಡಲಿಕ್ಕೆ ಮತ್ತೊಂದು ಯಾವುದೇ ವಸ್ತು ಇಲ್ಲ. ಮೋಕ್ಷವನ್ನು ಅದ್ವಿತೀಯ ಅಂತ ಹೇಳ್ತಾರೆ ಅದ್ವೈತದಲ್ಲಿ, ಇರೋವನು ಒಬ್ಬನೇ. ಆದರೆ ಇದು ಅದ್ವೈತ ಸಿದ್ಧಾಂತ. ಇದಕ್ಕೆ ಪ್ರತಿಯಾಗಿ ದ್ವೈತದ ವಿಚಾರಧಾರೆಯಂತೆ ಹೀಗಿದೆ. ಜ್ಯೋತಿಷ್ಪ್ರಾಪ್ಯ ಸಪರ್ಯೇತಿ ಸ್ತ್ರೀಜ್ಞಾತಿ ಸಂಯುತಃ ಸಹಾಸ್ಮತೆ ಸರ್ವಾನ್ ಕಾಮಾನ್ ಇತ್ಯಾದ್ಯಾಹ ಮೌಕ್ತಿಕೋಕ್ತಯ. ಇದು ಯುಕ್ತಿಮಲ್ಲಿಕಾದ ಶ್ಲೋಕವೇ. ಉಪನಿಷತ್ತುಗಳು ಕೆಲವು ಮಾತುಗಳನ್ನು ಹೇಳಿದ ಮಾತೇ ಇದು ಕೂಡ. ಜ್ಯೋತಿ, ಪರಂ ಜ್ಯೋತಿಯನ್ನ ಈ ಮುಕ್ತನಾದವನು ತಲುಪಿ ಅಲ್ಲಿ ಹೇಗೆ ಸುಖ ಪಡ್ತಾನೆ ಅಂದರೆ, ನೀವು ಮೋಕ್ಷವನ್ನು ಯಾತಕ್ಕಾಗಿ ಹಂಬಲಿಸಬೇಕು? ಜನಸಾಮಾನ್ಯರಿಗೆ ಆ ಮೋಕ್ಷದ ಬಗ್ಗೆ, ಪಾರಮಾರ್ಥಿಕ ಜಗತ್ತಿನ ಬಗ್ಗೆ ಒಂದು ಆಸಕ್ತಿಯನ್ನು ಹುಟ್ಟಿಸ್ಲಿಕ್ಕಾಗಿರುವಂತಹ ಮಾತುಗಳಿವೆಲ್ಲ. ಮೋಕ್ಷವನ್ನು ಯಾಕೆ ಪಡ್ಕೋಬೇಕು ಅಂದರೆ ಅಲ್ಲಿ ಎಲ್ಲ ಥರದ ಸುಖ ಇದೆ. ನಿಮಗೆ ಸುಖ ಬೇಕು, ಸುಖಕ್ಕಾಗಿ ನಮ್ಮೆಲ್ಲರ ಪ್ರವೃತ್ತಿ. ಈ ಜಗತ್ತಿನಲ್ಲಿ ನಮಗೇನು ಸುಖ ದೊರೆತಿದೆ ಅಂತ ನಾವು ಪ್ರಯತ್ನ ಪಡ್ತೀವಿ, ಈ ಸುಖ ಶಾಶ್ವತವಾದದ್ದಲ್ಲ, ಈ ಸುಖವನ್ನು ನಂಬುವಂತಿಲ್ಲ. ಆದರೆ ಮೋಕ್ಷಕ್ಕೆ ನೀವು ಹೋದರೆ ಅಲ್ಲಿ ಶಾಶ್ವತವಾದಂಥ ಸುಖವನ್ನು ಪಡ್ಕೋತೀರಿ. ಆ ಸುಖಕ್ಕೆಂದು ಕೊನೆ ಇಲ್ಲ, ಮತ್ತು ಆ ಸುಖ ದುಃಖ ಮಿಶ್ರಿತವಾಗಿಲ್ಲ. ಆದ್ದರಿಂದ ಆ ಸುಖಕ್ಕಾಗಿ ಮೋಕ್ಷಕ್ಕಾಗಿ ಹಂಬಲಿಸಿರಿ, ಮೋಕ್ಷಕ್ಕಾಗಿ ಈ ಎಲ್ಲ ಸಾಧನೆಗಳನ್ನು ಮಾಡಿ ಅಂತ ಉಪನಿಷತ್ತು ಹೇಳಿದೆ. ನೀವಲ್ಲಿ ಏನು ಮಾಡ್ತೀರಿ ಮೋಕ್ಷದಲ್ಲಿ ಅಂದರೆ, ಸ್ತ್ರೀಜ್ಞಾತಿ ಸಂಯುತಃ, ಬಂಧುಗಳ ಜೊತೆ, ಮಿತ್ರರ ಜೊತೆ, ಸ್ತ್ರೀಯರ ಜೊತೆ, ಹೆಂಗಸಿನ ಜೊತೆ, ಗಂಡಸಿನ ಜೊತೆ, ಹೀಗೆ ಅವರು ಸುಖಿಗಳಾಗಿರ್ತಾರೆ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಮತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ಸಹ ವಿಪಸ್ಥಿತೇತಿ ಅಂತ ತೈತರೀಯೋಪನಿಷತ್ತು ಹೇಳಿತ್ತು. ಅದನ್ನ ಈಗ 2-3 ದಿನಗಳಿಂದ ಹೇಳಿದ್ದೆ. ಬ್ರಹ್ಮನ ಲಕ್ಷಣವನ್ನ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಯಾರು ತಿಳ್ಕೊತಾನಲ್ಲ, ಆತ ಮುಕ್ತನಾಗಿ ಅಲ್ಲಿ ಪರಮಾತ್ಮನ ಸಂಗತಿಯಲ್ಲಿ ಇರ್ತಾನೆ. ಮೋಕ್ಷಕ್ಕೆ ಹೋಗೋದು ಅಂದರೆ ನಮ್ಮ ಒಳಗಿರುವಂಥ ಸುಖವನ್ನೇ ಪಡ್ಕೊಳ್ಳೋದು. ಒಳಗಿರುವ ಸುಖವನ್ನು ಪಡ್ಕೊಳ್ಳೋದಾದ್ರಿಂದ ಆ ಸುಖಕ್ಕೆ ಚ್ಯುತಿ ಇಲ್ಲ. ಇಲ್ಲೇನಿದೆಯಲ್ಲ, ಈ ಜಗತ್ತಿನ ಸುಖಕ್ಕಾಗಿ ನಾವು ಪ್ರಯತ್ನ ಪಡ್ತೀವಲ್ಲ, ಇದು ಒಳಗಿನ ಸುಖ ಅಲ್ಲ, ಇದು ಹೊರಗಿನ ಸುಖ. ಬಾಹ್ಯ ಪದಾರ್ಥಗಳಿಂದ ನಾವು ದೊರೆಯಬೇಕಾದ ಸುಖ ಇದೆ. ಬಾಹ್ಯ ಪದಾರ್ಥಗಳಿಂದ ದೊರೆಯಬೇಕಾದ್ರಿಂದ ಆ ಬಾಹ್ಯ ಪದಾರ್ಥಗಳು ಶಾಶ್ವತ ಅಲ್ಲ. ಆದ್ದರಿಂದ ಅವುಗಳನ್ನು ನಾವು ಎಷ್ಟೇ ಸುಖ ಪಡಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ ಆ ಬಾಹ್ಯ ಪದಾರ್ಥಗಳು ಒಂದಲ್ಲ ಒಂದು ದಿವಸ ನಮ್ಮನ್ನು ತ್ಯಾಗ ಮಾಡ್ತವೆ. ಒಂದು, ಮತ್ತು ಸರ್ವೇಂದ್ರಿಯಾಣ ಜರಯಂತಿ ತೇಜ,
ನಮ್ಮ ಇಂದ್ರಿಯಗಳಿಗೆ, 5 ಕರ್ಮೇಂದ್ರಿಯಗಳಿಗೆ, 5 ಜ್ಞಾನೇಂದ್ರಿಯಗಳಿಗೆ, ಮನಸ್ಸಿಗೆ ಸುಖವನ್ನು ಹೀರುವಂಥ ಶಕ್ತಿ ಏನಿದೆ ಬಹಳ ಸೀಮಿತವಾಗಿದೆ. 2 ಕಾರಣಗಳು ಒಟ್ಟು. ಈ ಜಗತ್ತಿನ ಸುಖ ಸೀಮಿತವಾಗಲಿಕ್ಕೆ 2 ಕಾರಣ. ಒಂದು, 100 ವರ್ಷ ನಾನು ಇದರ ಜೊತೆ ಇರ್ತೇನೆ ಅಂತ ನೀವು ಬಯಸಿದ್ರು ಕೂಡ ಆ ವಸ್ತು ನಿಮ್ಮ ಜೊತೆ ಇರೋದಿಲ್ಲ. ಜಡವೂ ಆಗಲಿ ಚೇತನವೂ ಆಗಲಿ, ಒಂದಲ್ಲ ಒಂದು ದಿವಸ ನೀವು ಅದನ್ನು ಬಿಟ್ಕೊಡ್ಬೇಕು. ಮತ್ತೊಂದು, ಅದು 100 ಅಲ್ಲ 1000 ವರ್ಷ ನಿಮ್ಮ ಜೊತೆ ಇದ್ರೂ ಕೂಡ ಅದನ್ನು ಅನುಭವಿಸುವ ಶಕ್ತಿ ನಿಮಗಿರೋದಿಲ್ಲ. ಕ್ರಮೇಣ 20, 30, 40 ಆದಂತೆ ಕ್ರಮೇಣ ಶಕ್ತಿ ಹೋಗ್ತದೆ. ನಚಿಕೇತ ಯಮನನ ಪ್ರಶ್ನೆ ಕೇಳಿದ ಅಂತಿದೆ. ಅವನಿಗೆ ಅವರ ನಚಿಕೇತನ ತಂದೆ ಒಂದು ಯಜ್ಞ ಮಾಡ್ತಿದ್ದ. ಯಜ್ಞವನ್ನು ಮಾಡುವಾಗ ಕೆಲವು ಬರಡು ಆಕಳಗಳನ್ನು ದಾನ ಕೊಟ್ಟನಂತೆ. ಅದು ಇಲ್ಲೇ ಕಾಟಕೋಪನಿಷತ್ತಿನಲ್ಲೇ ಬರುವಂಥ ವರ್ಣನೆ ಅದು ಕೂಡ. ಆ ಬರಡು ಆಕಳಗಳನ್ನು ಆತ ಅಪ್ಪ ದಾನ ಮಾಡಿ ಕೊಡ್ಲಿಕ್ಕೆ ಹೋದಾಗ ಅದನ್ನು ನೋಡಿ ಇವನಿಗೆ ಮನಸ್ಸಿಗೆ ಬೇಸರ ಆಯ್ತಂತೆ, ಈ ನಚಿಕೇತನಿಗೆ. ನನ್ನನ್ನು ಯಾರಿಗೆ ದಾನ ಕೊಡ್ತೀವಿ ಅಂತ ಕೇಳಿದ್ನಿ. ಅದು ಆತನ ವ್ಯಂಗ್ಯ. ಆ ಬರಡು ಆಕಳಗಳನ್ನು ಬ್ರಾಹ್ಮಣರಿಗೆ ದಾನ ಕೊಡ್ತಿದ್ದೆಯಲ್ಲ, ನನ್ನನ್ನು ಯಾರಿಗಾದ್ರೂ ಕೊಡ್ತೀಯೋ ಹೇಗೆ ಅಂತ ಕೇಳಿದ್ವಿ. ಆ ಅಪ್ಪನಿಗೆ ಸಿಟ್ಟು ಬಂತು, ನೀನು ಯಮನಿಗೆ ದಾನ ಕೊಟ್ಬಿಟ್ಟಿದ್ದೇನೆ ಅಂದು. ಯಮನಿಗೆ ದಾನ ಕೊಡ್ತೇನೆ ನಾನು ಹೋಗಿಬಿಡ್ತೇನೆ ಅಂತ ಆತ ಹುಡುಗ ಹೋಗೇ ಬಿಟ್ಟ. ಯಮ ಎಲ್ಲೋ ಪ್ರವಾಸಕ್ಕೆ ಹೋಗಿದ್ನಂತೆ. ಆತನ ಪತ್ನಿ ವಿಶ್ರಾಂತಿ ತಗೋ ಕೂತ್ಕೋ ಅಂತ ಹೇಳಿಲ್ಲಂತೆ. ಯಜಮಾನ ಇಲ್ಲ, ಯಜಮಾನ ಬಂದ ಮೇಲೆ ಕೂತ್ಕೋತೀನಿ ಅನ್ನಂತೆ ಹಠಮಾರಿ ಹುಡುಗ. ಅಂತೂ ಯಜಮಾನ ಬಂದ. ನನಗೆ ಕೆಲವು ತಾತ್ವಿಕ ಪ್ರಶ್ನೆಗಳನ್ನು ನಿನ್ನೆದುರಿಗೆ ಕೇಳೋದಿದೆ ಅಂತ ಹೇಳಿದ. ಆ ಭಾಗ ಎಲ್ಲಿದೆ ಅಂತ ಈಗ ಸಿಕ್ಕಿಲ್ಲ. ಇದೇ ಕಾಟಕೋಪನಿಷತ್ತಿಂದೇ ಮಾತು ಅಂತ ಈಗ ಕಾಣಿಸ್ತದೆ. ತಾತ್ವಿಕ ಪ್ರಶ್ನೆಗಳನ್ನು ಕೆಲವು ನಿನ್ನನ್ನು ಕೇಳಬೇಕಾಗಿದೆ, ಅದಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ ಅಂತಂದ ಅವನು. ಆ ಯಮ ಏನು ಮಾಡಿದ, ಅಷ್ಟು ಸುಲಭವಾಗಿ ಈ ಹುಡುಗನಿಗೆ ಆತ ಕೇಳುವಂಥ ತಾತ್ವಿಕ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಮನಸ್ಸು ಮಾಡಲಿಲ್ಲ. ಈ ಹುಡುಗನನ್ನೊಂದಿಷ್ಟು ಪರೀಕ್ಷೆ ಮಾಡೋಣ ಅಂತ ವಿಚಾರ ಮಾಡಿದ. ಅಷ್ಟು ಸುಲಭವಾಗಿ ಉತ್ತರ ಕೊಡಬಾರ್ದಲ್ಲ ಅವನು. ಅದಕ್ಕಾಗಿ ಸ್ವಲ್ಪ ಅವನು ಸರಿಯಾಗಿ ಪರೀಕ್ಷೆ ಮಾಡಬೇಕು ಈ ಹುಡುಗನನ್ನ ಅಂತ ಆ ಥರ ಆಲೋಚನೆ ಮಾಡಿದ. ಆಲೋಚನೆ ಮಾಡಿ, ಆಯ್ತು ನಿನಗೆ ಇಮಾ ರಾಮಾಹ ಸರಥಾಹ ಸತೂರ್ಯಾಹ, ಇನ್ನೂ ಮದುವೆ ಆಗಿಲ್ಲ ಅಂತ ಕಾಣಿಸ್ತೀನಿ ನನಗೆ, ಬೇಕಾದಷ್ಟು ಒಂದಲ್ಲ 100 ಮದುವೆ ಮಾಡಿಕೊಡ್ತೀನಿ, ರಥ ಕೊಡ್ತೀನಿ, ಕುದುರೆ ಕೊಡ್ತೀನಿ, ಇದನ್ನೆಲ್ಲ ತೊಗೊಂಡು ಸುಖವಾಗಿರಿ, ಇದನ್ನೆಲ್ಲ ಯಾಕೆ ಏನು ಮಾಡ್ತೀನಿ ಅಂದ. ಆಗ ನಚಿಕೇತ ಹೇಳಿದ್ನಂತೆ, ಸರ್ವೇಂದ್ರಿಯಾಣಂ ಜರಯಂತಿ ತೇಜ, ನೀನೇನೋ ಕೊಡ್ತಿ, ಒಂದು ರಥ ಹಾಳಾಗ ಮತ್ತೊಂದು ರಥ ಕೊಡ್ತಿ, ಒಂದು ಕುದುರೆ ಮದುವೆ ಆಗ ಮತ್ತೊಂದು ಕುದುರೆ ಕೊಡ್ತಿ. ನಮ್ಮ ಇಂದ್ರಿಯಗಳ ಶಕ್ತಿ ಸರ್ವೇಂದ್ರಿಯಾಣಂ ಜರಯಂತಿ ತೇಜ, ಈ ಭೋಗ ಪದಾರ್ಥಗಳು ಇಂದ್ರಿಯ ಶಕ್ತಿಯನ್ನು ಕುಗ್ಗಿಸ್ತವೆ ಕ್ರಮೇಣ. ಹಾಗಾಗಿ ನನಗೆ ಬೇಡ, ನನಗೆ ತಾತ್ವಿಕ ಸಂಗತಿಗಳಿಗೆ ಉತ್ತರನೇ ಬೇಕು ಅಂತ ಕೇಳಿದ್ದೀನಿ. ಹೀಗೆ ಉತ್ತರ ಯಮನಿಂದ ಪಡ್ಕೊಂಡು, ಯಾರಲ್ಲಿ ಅಂತರ್ಗತವಾದ ರೂಪ ಇತ್ಯಾದಿ ಒಂದು ರಹಸ್ಯ ಇದೆ, ಅದನ್ನೆಲ್ಲ ಆ ಯಮನ ಮೂಲಕವೇ ಆತ ತಿಳಿದುಕೊಂಡು ಬಂದ ಅಂತ ಇದೆ ಯಾವುದೋ ಒಂದು ಉಪನಿಷತ್ತು ಅಲ್ಲಿ ಬಂದಿರುವಂಥ ಮಾತು. ಹಾಗೆ ಈ ಜಗತ್ತಿನ ಪದಾರ್ಥಗಳು ಅಶಾಶ್ವತವಾಗಿರಲಿಕ್ಕೆ, ನಮಗೆ ಸರಿಯಾದ ಸುಖ ಕೊಡದೇ ಇರಲಿಕ್ಕೆ 2 ಕಾರಣ. ಆ ವಸ್ತುಗಳ ಅಶಾಶ್ವತ ಅನ್ನೋದು ಒಂದು, ನಮ್ಮ ಇಂದ್ರಿಯಗಳ ಶಕ್ತಿ ಸೀಮಿತ ಅಂತ ಅನ್ನೋದು ಮತ್ತೊಂದು. ಆದರೆ ಅಲ್ಲೇನಿದೆ, ಆ ವಸ್ತುಗಳು ನಾವು ಎಲ್ಲರೂ ಕೂಡ ಸೀಮಿತವಾದಂಥ ಶಕ್ತಿ ಇದ್ದವರಲ್ಲ, ಸೀಮಾತೀತವಾದಂತಹ ಸುಖವನ್ನು ನಾವು ಅಲ್ಲಿ ಪಡ್ಕೊಳ್ಬಹುದು. ಅದಕ್ಕಾಗಿ ಅಲ್ಲಿ ಪರಮಾತ್ಮ ಇದ್ದಾನೆ. ಸ್ವರೂಪ ಸುಖ ಅದು. ಸ್ವರೂಪ ಸುಖ ಆದರೂ ಕೂಡ ಅದು ವ್ಯಕ್ತ ಆಗಲಿಕ್ಕೆ, ಸ್ವರೂಪ ಸುಖ ವ್ಯಕ್ತ ಆಗಲಿಕ್ಕೆ ಅಲ್ಲಿ ಪರಮಾತ್ಮ ಬೇಕು, ಸ್ತ್ರೀ ಬೇಕು, ಪುರುಷ ಬೇಕು, ಬಂಧುಗಳು ಬೇಕು, ಮಿತ್ರರು ಬೇಕು. ಸುಮಧ್ವಿಜಯದ 11ನೇ ಸರ್ಗದಲ್ಲಿ ಆ ಮೋಕ್ಷದ ವರ್ಣನೆ ಇದೆ. ಶಾಸ್ತ್ರವನ್ನು ಓದಿದರೆ ಎಂಥ ಸದ್ಗತಿಯನ್ನು ಮನುಷ್ಯ ಪಡ್ಕೊಳ್ಬಹುದು. ಆ ಸದ್ಗತಿಯಲ್ಲಿ ಸುಖ ಏನಿದೆ, ಇಲ್ಲಿ ನಮಗೆ ಒಂದೊಂದು ಋತುವಿನಲ್ಲಿ, ಒಂದೊಂದು ಸೀಸನ್ನಲ್ಲಿ ಒಂದೊಂದು ಹಣ್ಣು, ಒಂದೊಂದು ಹೂವನ್ನು ನಾವು ಪಡ್ಕೋತೀವಿ. ಅಲ್ಲಿ ಆ ಮೋಕ್ಷದಲ್ಲಿ ಎಲ್ಲ ಋತುಗಳಲ್ಲೂ ಸಿಗುವಂಥ ಎಲ್ಲ ಹಣ್ಣು ಹಂಪಲುಗಳು, ಹೂಗಳು ಯಾವಾಗಲೂ ಸಿಗ್ತಾವಂತೆ. ಇಂಥದ್ದೆಲ್ಲ ಸುಖ ಅಲ್ಲಿದೆ ಅಂತ ಅದನ್ನ ವರ್ಣನೆ ಮಾಡ್ತಾರೆ. ಅಂತೂ ಆ ಸ್ವರೂಪ ಸುಖವೂ ಕೂಡ, ಮೋಕ್ಷದಲ್ಲಿ ನಮಗೆ ಸ್ವರೂಪ ಸುಖ ಸಿಗೋದಾದರೂ ಕೂಡ ಅದು ವ್ಯಕ್ತ ಆಗಲಿಕ್ಕೆ, ಆ ಸುಖ ಹೊರಗೆ ಬರಲಿಕ್ಕೆ ಅಲ್ಲಿ ನಮಗೆ ಸನ್ನಿಧಾನ ಬೇಕು. ಒಬ್ಬನೇ ಇದ್ದರೆ ಅಲ್ಲೂ ಸುಖ ಆಗೋದಿಲ್ಲ. ಏಕಾಕಿ ನರಮತೆ ಅಂತ ಅನ್ನೋದು ಇದು ಸಂಸಾರದ ಜಗತ್ತಿಗೂ ಸಂಬಂಧಪಟ್ಟದ್ದು, ಪಾರಮಾರ್ಥಿಕ ಜಗತ್ತಿಗೂ ಸಂಬಂಧಪಟ್ಟದ್ದು. ಅಲ್ಲೇ ನೀವು ಒಬ್ಬರು ಇದ್ರೂ ಕೂಡ ಸುಖ ಪಡೋದಿಲ್ಲ, ನಿಮಗಲ್ಲಿ ಮತ್ತೊಬ್ಬ ಬೇಕು. ಹಾಗಾಗಿ ಮೋಕ್ಷವೆಂದರೆ ತಾನೇ ತಾನಾಗಿ ಒಬ್ಬನೇ ಇರೋದಲ್ಲ. ಮೋಕ್ಷ ಅಂದರೆ ಪರಮಾತ್ಮನ ಸಂಘದಲ್ಲಿದ್ದು ಸಂತೋಷ ಪಡೋದು, ಸ್ತ್ರೀಯರ ಜೊತೆ ಪುರುಷರ ಜೊತೆ ಇತ್ಯಾದಿ ಸುಖ ಪದಾರ್ಥಗಳನ್ನು ಇಟ್ಕೊಂಡು ಅಲ್ಲಿ ಸುಖ ಪಡೋದು, ಇದೇ ಮೋಕ್ಷ ಅಂತ ಹೀಗೆ ಉಪನಿಷತ್ತು ಕೂಡ ಅದನ್ನು ಹೇಳಿದೆ. ಹಾಗಾಗಿ ತಸ್ಮಾದ್ ಏಕಾಕಿ ನರಮತೆ ಅಂತನ್ನೋದು ಮೋಕ್ಷ ಮತ್ತು
ಈ ಐಹಿಕ ಜಗತ್ತೆರಡಕ್ಕೂ ಕೂಡ ಸಂಬಂಧಪಟ್ಟದ್ದು. ಅದನ್ನು ಈ ಆನಂದ ರಾಮಾಯಣ ಭೋಗಾಸಕ್ತ ಪುಮಾನ್ ಪೂರ್ವಂ ಏಕಾಕಿ ರಮತೆ ನಚ ಅಂತ ಹೀಗೆ ಅದನ್ನ ಉದಾಹರಿಸಿದೆ. ಇಲ್ಲಿ ಇದೊಂದೇ ಶ್ಲೋಕ ನೋಡಿದ್ರೆ, ಆನಂದ ರಾಮಾಯಣದ ಒಂದೇ ಶ್ಲೋಕ ನೋಡಿಬಿಟ್ರೆ ಇವ್ಯಾವುದೂ ಕೂಡ ಮೋಕ್ಷಕ್ಕೆ ಸಂಬಂಧಪಟ್ಟದ್ದು ಅಂತ ಅನ್ಸೋದಿಲ್ಲ, ಎಲ್ಲ ಸಾಂಸಾರಿಕ ಜಗತ್ತಿಗೆ ಮಾತ್ರ ಸಂಬಂಧಪಟ್ಟದ್ದು ಅಂತ ಅನಿಸ್ತದೆ. ಅದಕ್ಕಾಗಿ ಶಾಸ್ತ್ರದ ಯಾವುದೇ ಮಾತನ್ನ ಎಲ್ಲೋ ಒಂದು ಕಡೆ ನಮ್ಮ ಮೂಗನ್ನು ತೂರಿಸಿ ಅದಕ್ಕೆ ಅರ್ಥ ಹೇಳಿ ಬರೋದಿಲ್ಲ. ಹಿಂದೆ ಮುಂದೆ ಮತ್ತು ಅನೇಕ ಶಾಸ್ತ್ರಗಳು ವೇದ ಏನು ಹೇಳಿದೆ ಅಂತ ಅನ್ನೋದನ್ನ ಪುರಾಣದಿಂದ ತಿಳ್ಕೋಬೇಕು, ಪುರಾಣ ಏನು ಹೇಳಿದೆ ಅಂತ ಅನ್ನೋದನ್ನು ವೇದದಿಂದ ತಿಳ್ಕೋಬೇಕು. ಹೀಗೆ ಅದಕ್ಕೊಂದು ವಿಸ್ತಾರ ಇದೆ. ಹೀಗೆ ಜಗತ್ತು ಈ ಜೀವನನ್ನ ವಿಷಯದಲ್ಲಿ ಸಿಲುಕಿಸಿ ಪ್ರಯತ್ನ ಪಡ್ತಿದೆ. ಸ ಲೋಕಃ ಅಪುತ್ರಿಣಃ ಶುತ್ವ ಪುತ್ರೋತ್ಪಾದನ ತತ್ಪರ, ಮನುಷ್ಯ ಹೇಗೆ ಸಿಕ್ಕಿ ಬೀಳ್ತಾನೆ ಅನ್ನೋದನ್ನ ಈ ಆನಂದ ರಾಮಾಯಣ ವರ್ಣನೆ ಮಾಡಿದೆ. ಸಿಕ್ಕಿ ಬೀಳೋದಂದ್ರೆ ಇದನ್ನು ತುಚ್ಛ ಕ್ಷುದ್ರ ಅಂತ ಏನು ತಿಳ್ಕೊಳ್ಬೇಕಾಗಿಲ್ಲ. ಈ ಜಗತ್ತು ಹೇಗಿದೆ, ಜಗತ್ತು ಇರೋ ರೀತಿನೇ ಇದೆ. ನಾವು ಎಲ್ಲಿ ತನಕ ಈ ಬಂಧನದಿಂದ ಕಳ್ಸ್ಕೊಳ್ಳೋದಿಲ್ಲ ಅಲ್ಲಿ ತನಕ ನಾವು ಇರಬೇಕಾದದ್ದು ಹೀಗೇನೆ. ಅದನ್ನು ಹೇಳಿದನು. ಸ ಲೋಕಃ ಅಪುತ್ರಿಣಃ ಶುತ್ವ, ಆತ ಇನ್ನೂ ಮದುವೆ ಆಗಿರೋದಿಲ್ಲ, ಸಂಸಾರದಲ್ಲಿ ಇದ್ದಾನೆ, ಇನ್ನೂ ಮದುವೆ ಆಗಿಲ್ಲ. ಅವನನ್ನ ಏನಪ್ಪ ಇನ್ನೂ ಮದುವೆ ಆಗಿಲ್ವ ಅಂತ ಕೇಳ್ತಾರಂತೆ ಯಾರಾದರೂ. ಅಥವಾ ಕೆಲವರು ಇನ್ನೂ ಅಪುತ್ರಿ ಆಗಿದ್ದೇನೆ, ಮಕ್ಕಳಿಲ್ವ ಅಂತ ಕೇಳ್ತಾರಂತೆ. ಸಲೋಕಃ ಅಪುತ್ರಿಣಃ ಶುತ್ವ, ಇನ್ನೂ ಮಕ್ಕಳಿಲ್ಲವೇ ಅಂತ ಕೇಳಿದ ಕೂಡಲೇ ನಿನಗೆ ಹಾಗಾದ್ರೆ ನಾನು ಮದುವೆ ಆಗಬೇಕು, ಮಕ್ಕಳಾಗಬೇಕು ಅಂತ ಅನಿಸ್ತದಂತೆ. ಆಗ ಏನು ಮಾಡ್ತಾನೆ, ಜಾಯಾಂ ಸಂಪಾದಯತಿ ಅತಿಯತ್ನೇನ, ಜಾಯಾಂ ಸಂಪಾದಯತ್ಯಾದವು ಅತಿಯತ್ನೇನ ಮೂಢಧೀಹಿ. ಮಕ್ಕಳಾಗಿಲ್ಲ ನಿಮಗೆ, ಮದುವೆ ಆಗಿಲ್ಲ ಅಂತ ಕೆಲವರು ಕೇಳ್ತಾರೆ. ಇನ್ನು ಕೆಲವರು ಇನ್ನೂ ಮಕ್ಕಳಾಗಿಲ್ಲ ಮತ್ತು ಮದುವೆ ಆಗಿಲ್ಲ ಅಂದರೆ ಸದ್ಗತಿ ಆಗೋದಿಲ್ಲ, ಈ ಸಂಸಾರವನ್ನು ಗೆದ್ದು ಮುಂದೆ ಪರಮಾರ್ಥವನ್ನು ಗೆಲ್ಲಬೇಕು, ಮದುವೆ ಆಗುವಂತಾರೆ. ಆಗ ಈ ಮೂರ್ಖ ಏನು ಮಾಡ್ತಾನಂತೆ, ಜಾಯಾಂ ಸಂಪಾದಯತಿ ಅತಿಯತ್ನೇನ, ಬಹಳ ಕಷ್ಟಪಡ್ತಾನೆ, ಹೆಂಡತಿಯನ್ನು ಪಡ್ಕೊಳ್ಳಿಕ್ಕೆ ಬಹಳ ಕಷ್ಟಪಡ್ತಾನೆ. ಅದಕ್ಕೆ ಎರಡು ಅರ್ಥ. ಹೆಂಡತಿಯನ್ನು ಪಡ್ಕೊಳ್ಳಿಕ್ಕೆ ಒಂದು ಸಿದ್ಧತೆ ಬೇಕು, ಒಂದು ಅರ್ಹತೆ ಬೇಕು. ಆ ಅರ್ಹತೆಯನ್ನು ಗಳಿಸಲಿಕ್ಕೆ ಒಂದು ಶಿಕ್ಷಣ, ಆಮೇಲೆ ಸಾಂಪತ್ತಿಕ ಅರ್ಹತೆ, ಆರ್ಥಿಕ ಅರ್ಹತೆ, ಅದಕ್ಕೆಲ್ಲದಕ್ಕಾಗಿ ಒದ್ದಾಡ್ತಾನೆ. ಅದೆಲ್ಲ ಆದಮೇಲೆ ಹೆಂಡತಿಯನ್ನು ಗಳಿಸ್ಲಿಕ್ಕೆ ಮತ್ತಷ್ಟು ಒದ್ದಾಡ್ತಾನೆ. ಪುತ್ರಾನ್ ಉತ್ಪಾದ್ಯ ಕ್ಲೇಶೇನ, ಇದೆಲ್ಲ ಆದಮೇಲೆ ಮಕ್ಕಳನ್ನು ಹುಟ್ಟಿಸ್ತಾನೆ, ಕಷ್ಟಪಟ್ಟು ಮಕ್ಕಳನ್ನು ಹುಟ್ಟಿಸ್ತಾನೆ. ಮಕ್ಕಳನ್ನು ಕಷ್ಟಪಟ್ಟು ಹುಟ್ಟಿಸ್ತಾನೆ, ಕಷ್ಟಪಟ್ಟು ಅವರನ್ನು ಸಾಕ್ತಾನೆ. ಎರಡೂ ಅರ್ಥ ಅದಕ್ಕೆ. ದೇವತೀರ್ಥಾದಿ ಸೇವೆಯ ಸುಲಭ ಇಲ್ಲ. ಪ್ರಾಣಿಗಳಿಗೆಲ್ಲ ಸುಲಭವಾಗಿ ಮಕ್ಕಳಾಗ್ತವೆ, ಮನುಷ್ಯನಿಗೆ ಮದುವೆ ಆಗೋದು ಸುಲಭ ಇಲ್ಲ, ಮಕ್ಕಳಾಗೋದು ಸುಲಭ ಇಲ್ಲ. ಅದಕ್ಕೆ ದೇವತೀರ್ಥಾದಿ ಸೇವೆಯ, ಅಶ್ವತ್ಥಕ್ಕೆ ಪ್ರದಕ್ಷಿಣೆ ಹಾಕ್ತಾನೆ, ನಾಗದೋಷ ಇರಬೇಕು ಅಂತಾನೆ, ಮತ್ತೆ ಯಾವುದೋ ವೃಂದಾವನಕ್ಕೆ ಪ್ರದಕ್ಷಿಣೆ ಹಾಕ್ತಾನೆ, ಒಂದಾದ್ರೂ ಮಗುವನ್ನು ಕೊಟ್ಬಿಡು ಅಂತಾನೆ. ಅಂತೂ ಕಷ್ಟಪಟ್ಟು ಮಕ್ಕಳನ್ನ ಪಡ್ಕೋತಾನಂತ. ಮುಂದೆ ಏನು ಮಾಡ್ತಾನೆ, ಈ ಮಕ್ಕಳನ್ನೆಲ್ಲ ಹುಟ್ಟಿಸಿದ ಮೇಲೆ, ಮಕ್ಕಳನ್ನು ಹುಟ್ಟಿಸೋದಕ್ಕಿಂತ ಮೊದಲು ಕೂಡ ಕುಟುಂಬ ಭರಣಾರ್ಥಂ, ಕುಟುಂಬವೊಂದನ್ನು ಪೋಷಣೆ ಮಾಡಬೇಕಲ್ಲ, ಅದಕ್ಕಾಗಿ ಯಜ್ಞಯಾಗಾದಿಗಳನ್ನು ಮಾಡಬೇಕು. ಇದು ಬ್ರಾಹ್ಮಣನಿಗೆ ಹೇಳಿದ್ದು, ಎಲ್ಲರಿಗೂ ಅನ್ವಯ ಆಗುವಂಥ, ಅವರವರಿಗೆ ಇರುವಂಥ ವೃತ್ತಿ ಏನಿದೆ ಆ ವೃತ್ತಿಗೆ ಸಂಬಂಧಪಟ್ಟಂತೆ ಉಳಿದವರಿಗೆ ಹೇಳಿದ್ದು. ಯಜ್ಞಯಾಗಾದಿಗಳನ್ನು ಮಾಡಬೇಕು, ಯಜ್ಞಯಾಗಾದಿಗಳನ್ನು ಮಾಡಿ ದುಡ್ಡನ್ನು ಗಳಿಸ್ಬೇಕು, ದುಡ್ಡನ್ನು ಗಳಿಸಿ ಕುಟುಂಬ ಪೋಷಣೆ ಮಾಡಬೇಕು. ಅನಿಶಂ ದೃಶ್ಯತೆ ಚಿತ್ತೆ ನ ಪ್ರಾಪ್ನೋತಿ ಯಥೇಚ್ಛಿತಂ, ದುಡ್ಡು ಗಳಿಸಬೇಕು ಅಂತ ನಿತ್ಯ ಅದೇ ಆಲೋಚನೆ, ಬೆಳಗ್ಗೆ ಎದ್ದು ಕೂಡಲೇ ಅದೇ ಆಲೋಚನೆ, ರಾತ್ರಿ ಮಲಗೋ ತನಕ. ದೃಶ್ಯತೆ ಚಿತ್ತೆ, ದೃಶ್ಯತೆ ಅಂದರೆ ಮನಸ್ಸಿನಲ್ಲಿ ಮತ್ತೊಬ್ಬರಿಗೆ ದ್ರೋಹ ಮಾಡ್ತಾ ಹೋಗ್ತಾನೆ. ದುಡ್ಡು ಗಳಿಸುವಂಥ ಪ್ರಯತ್ನಗಳೇನಿವೆ ಅಲ್ಲ, ದುಡ್ಡು ಗಳಿಸುವಂಥ ಪ್ರತಿಯೊಂದು ಪ್ರಯತ್ನವೂ ಕೂಡ ನಮ್ಮಂಥವ್ರ ಮಟ್ಟಿಗೆ, ಬೇರೆ ಜ್ಞಾನಿಗಳ ಮಟ್ಟಿಗೆ ನಾವು ಮಾತನ್ನು ಹೇಳ್ತಿಲ್ಲ, ನಾವು ಮಾಡುವಂಥ ಪ್ರತಿಯೊಂದು ಪ್ರಯತ್ನವೂ ಕೂಡ, ಅದು ಕೃಷಿ ಇರ್ಬೋದು, ವ್ಯಾಪಾರ ಇರ್ಬೋದು, ನೌಕರಿ ಇರ್ಬೋದು, ಏನೇ ಇರ್ಬೋದು, ದುಡ್ಡು ಗಳಿಸುವಂಥ ಪ್ರಯತ್ನ ಪ್ರತಿಯೊಂದು ಕೂಡ ಸ್ವಲ್ಪ ಅಲ್ಲ ಸ್ವಲ್ಪ ದ್ರೋಹದಿಂದ ಕೂಡಿದ್ದು. ಅದಕ್ಕಾಗಿ ಮಹಾಭಾರತ ಅದನ್ನು ಹೇಳಿದೆ, ಅದನ್ನು ಅನೇಕ ಬಾರಿ ಹೇಳಿದ್ದೆ. ಅದ್ರೋಹೇಣ ಇವ ಭೂತಾನಾಂ ಅಲ್ಪದ್ರೋಹೇಣ ವಾ ಪುನಃ. ಜೀವನ ನಡೆಸಬೇಕಾದ್ರೆ ನೀವು ಏನಾದರೂ ವೃತ್ತಿ ಮಾಡಬೇಕು, ಯಾರಿಗೂ ದ್ರೋಹ ಮಾಡದಂತೆ ಬದುಕಿ, ಯಾರಿಗೂ ಸ್ವಲ್ಪವೂ ದ್ರೋಹ ಮಾಡದಂತೆ ಬದುಕಲಿಕ್ಕೆ ನಿಮ್ಗೆ ಸಾಧ್ಯ ಆಗದೇ ಇದ್ರೆ ಅಲ್ಪದ್ರೋಹೇಣ ವಾ ಪುನಃ, ಸ್ವಲ್ಪ ದ್ರೋಹ ಮಾಡಿ, ಬಹಳ ದ್ರೋಹ ಮಾಡಬೇಡಿ. ನಿಮ್ಮ ಅಷ್ಟೇ ಪೂರ್ತಿ ಎಷ್ಟು ದ್ರೋಹ ಮಾಡಿದ್ರೆ ಸಾಕು ಅಷ್ಟೇ ಮಾಡಿ, ಅಂತೂ ದ್ರೋಹ ಮಾಡದೇನೆ ಬದುಕಲಿಕ್ಕೆ ನಿಮ್ಗೆ ಸಾಧ್ಯವಿಲ್ಲ. ಈ ಜಗತ್ತೆಲ್ಲ ಹೀಗೆ ಇರೋದೆ. ದುಡ್ಡನ್ನು ಗಳಿಸುವಂಥ ಪ್ರಯತ್ನ, ದುಡ್ಡನ್ನು ಕೂಡಿಡುವ ಪ್ರಯತ್ನ, ಮತ್ತೆ ದುಡ್ಡನ್ನು ಖರ್ಚು ಮಾಡುವ ಪ್ರಯತ್ನ, ಇವು ಮೂರೂ ಕೂಡ ಸ್ವಲ್ಪ ಅಲ್ಲ ಸ್ವಲ್ಪ ದ್ರೋಹದಿಂದ ಕೂಡಿದ್ದೆ, ಸ್ವಲ್ಪ ಅನ್ಯಾಯ ಅಧರ್ಮದಿಂದ ಕೂಡಿದ್ದೆ, ಅದನ್ನು ಬಿಟ್ಟಿದ್ದೇ ಇಲ್ಲ.
ದೃಶ್ಯತೆ ಚಿತ್ತೆ ದ್ರೋಹ ಮಾಡ್ತಾನೆ. ದ್ರೋಹ ಮಾಡ್ತಾನೆ ಅಂದರೆ ಮತ್ತೊಬ್ಬರಿಗೆ ದ್ರೋಹ ಮಾಡ್ತಾನೆ. ಕೆಲವೊಮ್ಮೆ ಆತ್ಮದ್ರೋಹ ಮಾಡ್ಕೋತಾನೆ. ಯಾಕಂದರೆ ಧರ್ಮಕರ್ಮಗಳನ್ನು ಬಿಡಬೇಕಾಗ್ತದೆ, ಶೀಲವನ್ನು ಬಿಡಬೇಕಾಗ್ತದೆ, ಕೆಲವೊಮ್ಮೆ ಮರ್ಯಾದೆಯನ್ನು ಅಂತೂ ಒಬ್ಬೊಬ್ಬರನ್ನೊಂದು ಬಿಟ್ಟಿರ್ತಾರೆ. ತಾವೇನು ಬಿಟ್ಟಿರ್ತೀವಿ ಅನ್ನೋದ್ರ ಪರಿವ ತಮಗಿರೋದಿಲ್ಲ. ಬೇರೆ ಯಾರೋ ಏನನ್ನು ಬಿಟ್ಟಿದ್ರೆ ನೋಡಿ ಅದನ್ನೆಲ್ಲ ಮಾಡಿಬಿಟ್ಟ ಅಂತ ಅವನನ್ನು ಟೀಕೆ ಮಾಡ್ತಾರೆ. ಇಷ್ಟೇ. ಅಂತೂ ದ್ರೋಹ ಮತ್ತೊಬ್ಬರಿಗೆ ದ್ರೋಹ ಆಗಿರ್ಬೋದು, ತಮಗೆ ದ್ರೋಹ ಆಗಿರ್ಬೋದು. ದ್ರೋಹವೇ. ನ ಪ್ರಾಪ್ನೋತಿ ಯಥೇಚ್ಛಿತ. ಇಷ್ಟೆಲ್ಲ ಆದರೂ ಕೂಡ ಬೇಕಾದಷ್ಟು ದುಡ್ಡು ಬಂದರೂ ಅವನಿಗೆ ಸಮಾಧಾನ ಇಲ್ಲ, ಸುಖವೂ ಇಲ್ಲ. ಶಾಸ್ತ್ರಜ್ಞೋಪಿ, ದೊಡ್ಡ ಶಾಸ್ತ್ರಜ್ಞ, ದೊಡ್ಡ ಪಂಡಿತ ಎಲ್ಲ ಸರಿ. ಕ್ರಿಯಾವಾನ್, ಎಲ್ಲ ಉಪಾಸನೆ ಮಾಡ್ತಾನೆ, ಬ್ರಹ್ಮಯಜ್ಞ ಮಾಡ್ತಾನೆ, ವೈಶ್ವದೇವ ಮಾಡ್ತಾನೆ, ಅದನ್ನೂ ಸರಿಯೇ. ಅರ್ಥದಾಸ, ದುಡ್ಡಿಗೆ ದಾಸ. ಪ್ರತಿಗ್ರಹಂ, ಯಾರು ದಾನ ಕೊಡ್ತಾರ ಅಂತ ಕಾಯ್ತಿರ್ತಾನೆ. ಅದಕ್ಕಾಗಿ ಏನು ಮಾಡ್ತಾರೆ, ಯಾರಾದರೂ ಧನಿಕರಾದವರು ಯಾಗ ಮಾಡಿಸ್ಲಿಕ್ಕೆ ಯಜಮಾನರು ಸಿಗ್ತಾರೇನೋ ಅಂತ ಕಾಯ್ತಿರ್ತಾನೆ. ಧನಿನಾಂ ಯಾತಿ ಅಗವತಾಂ ಗ್ರಾಮೆ ಕೌಲೇಯಕೋ ಯಕ. ಹೇಗೆ ಮಾಡ್ತಾನೆ ಅಂತಂದರೆ, ಆ ಧನಿಕರನ್ನು ಹುಡುಕಾಡ್ಕೊಂಡು ಓಡಾಡ್ತಾನೆ, ಯಜ್ಞ ಮಾಡಿಸ್ಲಿಕ್ಕೆ ಯಾರು ಸಿಗ್ತಾರಾ ಅಂತ. ಆ ಧನಿಕರ ಮನೆಗೆ ಅಡ್ಡಾಡ್ತಾನೆ, ಅಥವಾ ತಾನಿದ್ದಲ್ಲೇ ಧನಿಕರು ಯಾರಾದ್ರು ಬರ್ತಾರ ಅಂತ ಕಾಯ್ತಾನೆ, ಅಥವಾ ಮನೆ ಮುಂದೆ ಜಾಹೀರಾತು ಹಾಕೊಂಡು ಕೂತಿರ್ತಾನೆ, ಇಲ್ಲಿ ಇದನ್ನು ಹೇಳಲಾಗುವುದು, ಅದನ್ನು ಮಾಡಿಕೊಡಲಾಗುವುದು ಅಂತ. ಹೇಗೆ ಅಂದರೆ ಗ್ರಾಮಿ ಕೌಲೇಯಕೋ ಯಥ, ನಾಯಿ ಅಂತ ಉದಾಹರಣೆ ಕೊಟ್ಟಿದೆ ಆನಂದ ರಾಮಾಯಣ. ಇದು ಬೇರೆ ಯಾವುದಾದ್ರೂ ಶಾಸ್ತ್ರದಲ್ಲಿ ಈ ಮಾತು ಬಂದಿದೆಯೋ ಎಂದು ಗೊತ್ತಿಲ್ಲ. ಏನಿದ್ರೂ ಆ ಮಾತಂತೂ ಮಾರ್ಮಿಕವಾಗಿದೆ. ನಾಯಿಯಂತೆ ಆತ ಧನಿಕರ ದಾಸನಾಗಿರ್ತಾನೆ. ಅವ್ಯುತ್ಪನ್ನ ಮತೀನಾಂತೂ ಕಾವಾರ್ಥ ಸ್ವಾತ್ಮಚಿಂತನೆ. ಇದೆಲ್ಲ ಕಥೆ ಯಾರ್ದಂದ್ರೆ ಪಂಡಿತರದು. ಪಂಡಿತರೇ ಹೀಗೆ ಮಾಡಿಬಿಡ್ತಾರೆ. ಅವ್ಯುತ್ಪನ್ನ ಮತೀನಾಂ, ಪಂಡಿತರು ಅಲ್ಲದೇ ಇದ್ದವರು, ಜ್ಞಾನಿಗಳು ಅಲ್ಲದೇ ಇದ್ದವರು ಇನ್ನೇನು ಮಾಡಿ ಯಾರು? ಇನ್ನು ಅವರು ಪರಬ್ರಹ್ಮನ ಕಡೆ ಮನಸ್ಸನ್ನು ಯಾವಾಗ ಹರಿಸ್ತಾರೆ? ಇದನ್ನು ವಿಚಾರ ಮಾಡಬೇಕು ಅಂತ ಆ ಮಾತು ಹೇಳಿದೆ. ಅದು ರಾಮಕೃಷ್ಣ ಪರಮಹಂಸರು ಹೇಳಿದ ಒಂದು ದೃಷ್ಟಾಂತ ಕಥೆ ನನಗೆ ಮೇಲಿದ ಮೇಲೆ ನೆನಪು ಬರ್ತಿರ್ತದೆ. ಅಲ್ಲೊಬ್ಬ ರಾಜ ಒಂದು ದೇವಾಲಯ ಕಟ್ಟಿದ್ನು. ಆ ದೇವಾಲಯ ಕಟ್ಟಿ ಒಬ್ಬ ಪೂಜಾರಿನ ತಂದಿಟ್ಟ. ಅದಕ್ಕೆ ಆ ಪೂಜಾರಿ ಒಳ್ಳೆ ವಿದ್ವಾಂಸನೇ ಆಗಿದ್ದ, ತೇಜಸ್ವಿ ಆಗಿದ್ದ. ಪೂಜೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಕೆಲವು ದಿವಸ ಆದ್ಮೇಲೆ ಆ ರಾಜದೂತ ಬಂದು ಹೇಳಿದಂತೆ, ರಾಜರಿಗೆ ತೀರ್ಥ ಬೇಕಾಗಿದೆ, ನಿಮ್ಮನ್ನು ಕರಿತಾ ಇದ್ದಾರೆ. ಇವ ಅಂದ, ಆ ರಾಜನಿಗೆ ಇಲ್ಲಿಗೆ ಬರ್ಲಿಕ್ಕೆ ಕೇಳ, ಅವನೆಂತವನು, ನಾನು ಹೋಗಿ ಅಲ್ಲಿ ತೀರ್ಥ ಕೊಡ್ಬೇಕೇನು, ಅವನೇ ಬರಲಿ ಇಲ್ಲಿ ತೀರ್ಥಕ್ಕೆ. ಆಯ್ತು, ರಾಜ ಬಂದ. ಅವಾಗೇನು ತಲೆ ಕೆಡಿಸ್ಕೊಳ್ಳಿಲ್ಲ. ರಾಜ ಮಂತ್ರಿ ಇಬ್ರು ಬಂದರು. ಈ ಪುರೋಹಿತನಿಗೆ ನಮಸ್ಕಾರ ಮಾಡಿ ತೀರ್ಥ ತಗೊಂಡು ಹೋದ್ರು. ಹೋಗ್ತಾ ಅವ್ರು ಆಲೋಚನೆ ಮಾಡಿದ್ರಂತೆ, ಆಚಾರ್ಯ ಯಾಕೋ ಇನ್ನೂ ಮದುವೆ ಆದಂತೆ ಕಾಣಿಸೋದಿಲ್ಲ, ಒಂದು ವ್ಯವಸ್ಥೆ ಮಾಡಿಬಿಡೋಣ ಅಂತ ಇಬ್ಬರು ರಾಜ ಮಂತ್ರಿ ಇಬ್ಬರು ಆಲೋಚನೆ ಮಾಡಿದ್ರು. ಆ ಪ್ರಕಾರ ಮದುವೆನೂ ಮಾಡಿದ್ರು. ಅವರು ಲೋಕಾನುಭವಿಗಳಾಗಿದ್ದರು, ರಾಜ ಮಂತ್ರಿ ಇಬ್ಬರು. ಇಂಥ ಬೇಕಾದ ಜನ ನೋಡಿದ್ದಿರ್ಬೇಕು ಅವರು. ಮದುವೆ ಮಾಡಿದ್ರು. ಆ ಮದುವೆ ಆದ ಕೆಲವು ದಿವಸಕ್ಕೆ ಈ ಪುರೋಹಿತ ಒಂದು ದೊಡ್ಡ ಹರಿವಾಣದಲ್ಲಿ ತೀರ್ಥ ಪ್ರಸಾದ ಎಲ್ಲ ಇಟ್ಕೊಂಡು ರಾಜನ ಮನೆಗೆ ಹೋದ್ನು. ಪ್ರತಿನಿತ್ಯ ಹೋಗಿ ಅವನಿಗೆ ತೀರ್ಥ ಕೊಟ್ಟು ಪ್ರಸಾದ ಕೊಟ್ಟು ರಾಜರಿಗೆ ಶುಭವಾಗಲಿ, ರಾಜರು ಚಿರಂಜೀವಿಗಳಾಗಲಿ ಅಂತ ಹೇಳಿ ದಕ್ಷಿಣ ತಂದು ಮರಳಿ ಬರ್ತಿದ್ದ ಅಂತ ರಾಮಕೃಷ್ಣ ಪರಮಹಂಸರು ತಮ್ಮ ದೃಷ್ಟಾಂತ ಕಥೆಗಳ ಒಂದು ಸಂಗ್ರಹ ಅದು. ಅದರಲ್ಲಿ ಹೇಳಿದ ಕಥೆ ನನಗೊಂದು ನೆನಪಿಗೆ ಬಂತು. ಇದು ಮನುಷ್ಯನ ಹೀಗೆ ಮಣಿಸ್ತದೆ ಸಂಸಾರದ ಒಂದು ಲಗ್ನತೆ. ಹಾಗಾಗಿ ಅದು ಎಲ್ಲರಿಗೂ ಆಗುವಂಥದ್ದೇ, ಪ್ರತ್ಯೇಕವಾಗಿ ಯಾರನ್ನು ತೋರಿಸ್ಬೇಕಾಗಿಲ್ಲ. ಸಂಸಾರದಲ್ಲಿ ಇಳಿದವರಿಗೆಲ್ಲರಿಗೂ ಕೂಡ ಆ ಅನಿವಾರ್ಯತೆ ಅಂಥದ್ದೊಂದು ಅನಿವಾರ್ಯತೆ ಇದ್ದೇ ಇರ್ತದೆ. ಅನೇಕ ಪುಣ್ಯಪುಂಜೈ ಸತ್ಕುಲೈ ಜನ್ಮ ಆಪ್ಯ ಧಾತುಭಿ ಸಜ್ಜತೆ ಸದ್ಭಿರುಕ್ತೇನ ಮಾರ್ಗೇಣೇತಿ ಯದಾ ತದಾ ರಾಮಬ್ರಹ್ಮದರ್ಶನಾರ್ಥಂ ಮುದ್ರಾಂ ಸ್ವಂ ಪೂರಯತ್ತುತ. ಅದೇನೋ ಇಂಥವೇ ಅನೇಕ ಜನ್ಮಗಳನ್ನು ಎತ್ತಿ ಸಾಕಷ್ಟು ಪುಣ್ಯ ಮಾಡಿ ಕೊನೆಗೊಂದು ದಿವಸ ಸತ್ಕುಲದಲ್ಲಿ ಹುಟ್ಟಿ ಸಜ್ಜನರ ಸಮಾಗಮ ಆದಮೇಲೆ ಅವನಿಗೆ ಈ ಜಗತ್ತಿನ ಬಗ್ಗೆ ಇರುವಂಥ ಭ್ರಾಂತಿ ಎಲ್ಲ ಹೋಗಿರ್ತದಂತೆ. ಆಗ ಸಜ್ಜನರು ತೋರಿಸಿದ ಮಾರ್ಗದಂತೆ ಆತ ಪರಮಾತ್ಮನನ್ನು ಹೊಂದಲಿಕ್ಕೆ ಪ್ರಯತ್ನ ಪಡ್ತಾನೆ. ರಾಮಬ್ರಹ್ಮ ದರ್ಶನಾರ್ಥಂ, ಈ ರಾಮನೇ ಬ್ರಹ್ಮ, ಶ್ರೀರಾಮನೇ ಪರಬ್ರಹ್ಮ, ಅವನ ದರ್ಶನಕ್ಕಾಗಿ ಆತ ಪ್ರಯತ್ನ ಪಡ್ತಾನೆ. ಹೀಗೆ ಬಹಳ ಕಷ್ಟಪಟ್ಟು ಆ ಕಡೆ ಮನಸ್ಸನ್ನು ಹರಿಸ್ತಾನೆ. ಬಹಳಷ್ಟು ಪಕ್ವ ಆಗಬೇಕಾಗ್ತದೆ ಅಲ್ಲಿ ತನಕ ಹೋಗಬೇಕಾದ್ರೆ. ಅಲ್ಲಿ ತನಕ ನಮ್ಮೆಲ್ಲರ ಸ್ಥಿತಿಯು ಇಲ್ಲಿ ತನಕ ಇಷ್ಟೇ. ಸಂಪೂರ್ಣ ಪ್ರಕಾರಂತೂ ಸಂಕ್ಷೇಪೇಣ ಉಚ್ಯತೆ ಅಧುನಾ. ಬಹಳ ಸಾಕಷ್ಟು ಪ್ರಯತ್ನಪಟ್ಟು ಅಲ್ಲಿ ಆ ಸ್ಥಿತಿಗೆ ಆತ ತಲುಪ್ತಾನೆ. ಬ್ರಹ್ಮಣ ಸಹತೆ ಸರ್ವೇ ಇತಿ ಸ್ಮೃತಿ ರಥಾಗಮಃ ಕ್ರಮಮುಕ್ತೆ ಸ್ವಯಂ ಪಂಥ ಶ್ರುತಿಸ್ಮೃತಿ ಮತೋ ಅಮಲಃ ತ್ವಮೇವೈತತ್ ಇತಿ ಕೈವಲ್ಯಕಂ ವಚಃ
ತತ್ವಮಸೀತಿ ಛಾಂದೋಗ್ಯೆ ಬ್ರಹ್ಮಾತ್ಮೈಕ್ಯಂ ನ ಭೇದಧೀಹಿ. ಮತ್ತೊಂದು ಬಾರಿ ಆನಂದ ರಾಮಾಯಣ ಆ 269ನೇ ಶ್ಲೋಕದಲ್ಲಿ ತತ್ವಮಸಿ ಅನ್ನುವ ಛಾಂದೋಗ್ಯ ಉಪನಿಷತ್ತಿನ ಮಾತನ್ನು ಉದಾಹರಿಸಿದೆ. ತತ್ವಮೇವ ತ್ವಮೈವೇತಿ ಕೈವಲ್ಯಕಂ ವಚಃ. ಕೈವಲ್ಯ ಅಂದ್ರೆ ಮೋಕ್ಷ, ಮೋಕ್ಷಕ್ಕೆ ಸಂಬಂಧಪಟ್ಟಂತ ಮಾತಿದೆ. ಮೋಕ್ಷದಲ್ಲಿ ನೀನು ಆ ಪರಬ್ರಹ್ಮನೇ ಆಗಿರ್ತಿ ಅಂತ ಆ ಉಪನಿಷತ್ತು ಹೇಳ್ತಿದೆ. ಬ್ರಹ್ಮಾತ್ಮೈಕ್ಯಂ, ಬ್ರಹ್ಮ ಮತ್ತು ಈ ಆತ್ಮ ಜೀವಾತ್ಮ ಇಬ್ರು ಅಭಿನ್ನರಾಗಿರ್ತಾರೆ. ನ ಭೇದಧೀಹಿ, ಅಲ್ಲಿ ಭಿನ್ನರು ಅನ್ನುವ ಮಾತೇ ಇರೋದಿಲ್ಲ. ಯಾಕಂದ್ರೆ ಏಕತ್ವಂ ಪದಯೋ ಸ್ಪಷ್ಟಂ, ಅವೆರಡು ತತ್ವ ಮತ್ತು ತ್ವಮ್ ಅನ್ನೋದು. ತತ್ವ ಅಂದ್ರೆ ಪರಬ್ರಹ್ಮ, ತ್ವಮ್ ಅಂದ್ರೆ ನೀನು, ಇವರಿಬ್ಬರು ಅಭಿನ್ನರಾಗಿದ್ದೀರಿ ಅಂತ ಅದು ಸ್ಪಷ್ಟವಾಗಿ ಹೇಳಿದೆ. ಅದಕ್ಕಾಗಿ ಈ ಐಕ್ಯ ಜ್ಞಾನವನ್ನು ಪಡ್ಕೊಳ್ಬೇಕು ಅಂತ ಈಗ ಛಾಂದೋಗ್ಯ ಉಪನಿಷತ್ತು ಹೇಳಿದೆ. ಇದು ಅದ್ವೈತ. ದ್ವೈತದ ಅರ್ಥವನ್ನ ಈ ಹಿಂದೆನೆ ಹೇಳಿದೆ. ನಾನು ಪರಬ್ರಹ್ಮನ ದಾಸ, ಪರಬ್ರಹ್ಮನ ಪ್ರತಿಬಿಂಬ ನಾನು ಅಂತ ತಿಳ್ಕೊಳ್ಬೇಕು. ಆ ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವ ಯದ್ಯಪಿ ಶಾಂತರಂ ಅಂತ ಒಂದು ಮಾತು. ನಾನು ಪರಮಾತ್ಮನ ಪ್ರತಿಬಿಂಬ, ಪರಮಾತ್ಮ ನನ್ನ ಬಿಂಬ. ಕನ್ನಡಿಯಲ್ಲಿ ನಾವು ಮುಖ ನೋಡ್ಕೊಂಡ್ರೆ ನಮ್ಮ ಮುಖ ಪ್ರತಿಬಿಂಬ ಅಲ್ಲಿ ಕಾಣಿಸ್ತದೆ. ನಾವು ಮುಖವನ್ನು ಈ ಕಡೆ ಸರಿಸಿದ್ರೆ ಆ ಪ್ರತಿಬಿಂಬ ಅಲ್ಲಿ ಕಾಣೋದೇ ಇಲ್ಲ. ಅಂತೂ ಕನ್ನಡಿಯೊಳಗಿರುವ ಪ್ರತಿಬಿಂಬ, ನೀರಿನೊಳಗೆ ಇರುವಂಥ ಸೂರ್ಯನ ಬಿಂಬ, ಇವೆಲ್ಲ ಪೂರ್ಣವಾಗಿ ಬಿಂಬನ ಅಧೀನ. ಬಿಂಬ ಅಲ್ಲಿದ್ದರೆ ಆ ಪ್ರತಿಬಿಂಬ ಇದೆ, ಇಲ್ಲದೇ ಇದ್ರೆ ಇಲ್ಲ. ಹಾಗೆ ನಾವೆಲ್ಲರೂ ಕೂಡ ಪರಮಾತ್ಮನ ಅಧೀನರು. ಪರಮಾತ್ಮನಲ್ಲಿ ಚಲನೆ ಇದ್ದರೆ ನಮ್ಮಲ್ಲಿ ಚಲನೆ. ನಮ್ಮ ಯಾವ ಚಲನೆ, ನಮ್ಮ ಬುದ್ಧಿಶಕ್ತಿ, ನಮ್ಮ ಯಾವ ಕ್ರಿಯೆಗಳು ಕೂಡ ಪರಮಾತ್ಮನ ಬಿಟ್ಟು ಇರಲಾರವು. ಅದಕ್ಕಾಗಿ ತೇನ ವಿನಾಶನಮಪಿ ನ ಚಲತೆ. ಆತ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲ್ಲಾಡೋದಿಲ್ಲ ಅಂತ ಹೇಳಿದ್ದು. ಈ ತತ್ವಮಸಿ ಅನ್ನೋ ಚಿಂತನೆ, ಅಹಂ ಬ್ರಹ್ಮಾಸ್ಮಿ ಅನ್ನೋ ಚಿಂತನೆ, ಶಿವೋಹಂ ಅನ್ನೋ ಚಿಂತನೆ, ಇವೆಲ್ಲವನ್ನೂ ಕೂಡ ದ್ವೈತವನ್ನು ನಂಬಿದವರು ಕೂಡ ಮಾಡಬಹುದು. ಹೇಗೆಂದ್ರೆ ಆ ವಾಕ್ಯಗಳನ್ನು ಬಾಯಿಂದ ಹೇಳಿದ್ರು ಕೂಡ ಬಿಂಬೋಸಿ ಪ್ರತಿಬಿಂಬೋಸ್ಮಿ ಅಂತ ಆ ಅನುಸಂಧಾನವನ್ನು ನಾವು ಯಾವಾಗಲೂ ಕೂಡ ಮಾಡ್ತಿರ್ಬೇಕು. ಪರಮಾತ್ಮನನ್ನ ಕುರಿತು ನಾವು ಮಾಡಬಹುದಾದಂಥ ಅತಿ ಶ್ರೇಷ್ಠವಾದ ಉಪಾಸನೆ ಅಂದರೆ ಆ ಬಿಂಬೋಪಾಸನೆ. ಪರಮಾತ್ಮನ ಯಾವ ರೂಪದ ಪ್ರತಿಬಿಂಬ ನಾವು ಅಂತ ನಮಗೆ ಗೊತ್ತಾಗೋದಿಲ್ಲ. ಅದೆಲ್ಲ ಮಹಾತ್ಮರಿಗೆ, ಯೋಗಿಗಳಾದವರಿಗೆ ಸಾಧ್ಯವಾದದ್ದು. ನಾವು ಪರಮಾತ್ಮನ ಅಧೀನರು, ಆತ ಬಿಂಬ, ನಾವು ಪ್ರತಿಬಿಂಬರು ಅಂತ ತಿಳ್ಕೊಂಡ್ರೆ ಸಾಕು. ಇದು ನಮ್ಮ ಉಸಿರಾಗಬೇಕು. ಅದಕ್ಕಾಗಿ ಹಂಸಃ ಸೋಹಂ ಸ್ವಾಹ. ಸೋಹಂ ನಾನೇನಿದ್ದೇನಲ್ಲ, ಹಂಸಃ ಆ ಪರಮಾತ್ಮನೇ ಆಗಿದ್ದೇನೆ ಅಂತ ಅದರ ಅರ್ಥ. ಪರಮಾತ್ಮನೇ ಆಗಿದ್ದೇನೆ ಅಂದರೆ ಪರಮಾತ್ಮ ಪ್ರತಿಬಿಂಬನಾಗಿದ್ದೇನೆ ಅಂತ ಅರ್ಥ. ಅದಕ್ಕಾಗಿ 21,600 ಬಾರಿ ಆ ಶ್ವಾಸೋಚ್ಛ್ವಾಸ ಏನು ನಡೀತದಲ್ಲ, ಅದು ನಮ್ಮ ಶರೀರದಲ್ಲಿ ನಡೆದದ್ದು. ಪ್ರತಿಯೊಂದು ಶ್ವಾಸೋಚ್ಛ್ವಾಸವೂ ಕೂಡ ನಮಗೆ ನಾನು ಪರಮಾತ್ಮನ ಪ್ರತಿಬಿಂಬ ಅನ್ನುವಂತೆ ಆಗಬೇಕು. ಕೆಲವು ಬಾರಿ ಹೇಳ್ತಾರೆ ಕಲೆಯೇ ಅವನ ಉಸಿರು, ಸಾಹಿತ್ಯವೇ ಅವನ ಉಸಿರು ಅಂತ ಹೇಳ್ತಿರ್ತಾರೆ. ಅದು ಉಸಿರು ಅಂತಂದ್ರೆ ಅದು ಕಲೆಯನ್ನ, ಸಾಹಿತ್ಯವನ್ನ ಆತ ಅಷ್ಟು ಗಾಢವಾಗಿ ಪ್ರೀತಿಸ್ತಾನೆ ಅಂತ ಅದರ್ಥ. ಹಾಗೆ ಈ ಬಿಂಬ ಪ್ರತಿಬಿಂಬ ಭಾವ, ಪರಮಾತ್ಮನ ಬಿಂಬ, ನಾವು ಪ್ರತಿಬಿಂಬ ಅನ್ನುವ ಭಾವನೆ, ಉಪಾಸನೆ ಏನಿದೆಯಲ್ಲ, ಅದು ನಮ್ಮ ಉಸಿರಾಗಬೇಕು ಅನ್ನೋ ಕಾರಣಕ್ಕಾಗಿ ಹಂಸ ಮಂತ್ರದ ಉಪಾಸನೆ. ಆ ಹಂಸ ಮಂತ್ರವನ್ನ ಯಾರಿಗೆ ಜಪ ಮಾಡಲಿಕ್ಕೆ ಅವಕಾಶವಿಲ್ಲ ಅಥವಾ ಕೆಲವರಿಗೆ ಅಧಿಕಾರ ಇಲ್ಲ ಅಂಥವರೆಲ್ಲ ಆ ಅಧಿಕಾರ ಇಲ್ಲದೇ ಇದ್ರೂ ಕೂಡ ಇದನ್ನು ಆಲೋಚನೆ ಮಾಡಬೇಕು ಅಂತಂದು ಅನುಸಂಧಾನ ಇದ್ರೆ ಸಾಕು. ಪರಮಾತ್ಮನ ಎದುರಿಗೆ ನಾವು ನಿತ್ಯ ಕರ್ಮಗಳನ್ನು ಮಾಡುವಾಗ ಮತ್ತು ಉಳಿದೆಲ್ಲ ಸಂದರ್ಭಗಳಲ್ಲೂ ಕೂಡ ಈ ಅನುಸಂಧಾನವನ್ನು ಮಾಡಿಕೊಂಡ್ರೆ ಸಾಕು. ನೀನು ಬಿಂಬ, ನಾನು ಪ್ರತಿಬಿಂಬ ಅನ್ನುವಂಥ ಅನುಸಂಧಾನ ಇದ್ರೆ ಸಾಕು. ಮತ್ತು ನಿನ್ನೇನು ಕೂಡ ಹೇಳಿದೆ, ಗಾಯತ್ರಿ ಜಪವನ್ನು ಮಾಡುವಾಗ ಅದರ ಯಾಂತ್ರಿಕತೆಯನ್ನು ಪರಿಹಾರ ಮಾಡಲಿಕ್ಕಾಗಿ ಇಂಥದನ್ನೆಲ್ಲ ಅನುಸಂಧಾನವನ್ನು ಸೇರಿಸ್ಕೋಬೇಕು ಅಂತ ಹೇಳಿದೆ. ಅದಕ್ಕೆ ಭೂಹು ಭುವಃ ಸ್ವಹ ಅವು ಪರಮಾತ್ಮನ ಗುಣಪೂರ್ಣತ್ವ ಇತ್ಯಾದಿಗಳನ್ನು ಹೇಳ್ತವೆ ವ್ಯಾಹರ್ತಿಗಳು. ತತ್ ಸವಿತುರ್ವರೆಣ್ಯಂ ಭರ್ಗೋದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಸವಿತು ಜಗತ್ತಿಗೆ ಸೃಷ್ಟಿಕರ್ತ ಆತ, ಆ ಪರಮಾತ್ಮ. ಆತ ಸೃಷ್ಟಿಕರ್ತ, ನಾನು ಸೃಷ್ಟಿಕರ್ತ ಅಲ್ಲ ಅನ್ನೋ ಭಾವನೆ ನಿಮಗೆ ಅವಾಗ ಮೂಡಬೇಕು. ನೀವು ಬೇರೆ, ಆತ ಬೇರೆ. ಆಗ ನಿಮಗೆ ದುರಹಂಕಾರ ಬರೋದಿಲ್ಲ. ಆ ಶ್ವೇತಕೇತುವಿಗೂ ಏನು ದುರಹಂಕಾರ ಬಂದಿತ್ತು ಅಂತ ನಿನ್ನೆ ಬಂದಿತ್ತಲ್ಲ, ಆ ಅಹಂಕಾರ ನಿಮ್ಗೆ ಬರೋದಿಲ್ಲ. ಆತ ಸೃಷ್ಟಿಕರ್ತ ಆಗಿದ್ದಾನೆ, ಅವನಲ್ಲಿ ಆ ಶಕ್ತಿ ಇದೆ, ನಮ್ಮಲ್ಲಿ ಆ ಶಕ್ತಿ ಇಲ್ಲ ಅನ್ನೋ ಎಚ್ಚರ ನಿಮ್ಗಿರಬೇಕು. ಅದು ಸವಿತು. ತತ್ ಸವಿತುರು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ. ಆ ಭಗವಂತನ ಶ್ರೇಷ್ಠವಾದ ರೂಪವನ್ನು ನಾವು ಉಪಾಸನೆ ಮಾಡ್ತೇವೆ. ಧೀಮಹಿ ಅಂದ್ರೆ ಉಪಾಸನೆ ಮಾಡ್ತೇವೆ. ತತ್ ಆ ರೂಪವನ್ನು ಉಪಾಸನೆ ಮಾಡ್ತೇವೆ.
ಅದು ತತ್ ಒಂದು ಸರ್ವನಾಮ ಅಂತ ಹೇಳಿದೆ ನಿನ್ನೆ. ತತ್ ಅಂದರೆ ಯಾವುದದು? ಅದೇನು ರಾಮವೇ, ಕೃಷ್ಣವೇ, ಇದೇನು ಶಿವನೇ, ಗಾಯತ್ರಿಯೇ, ಸ್ತ್ರೀರೂಪವೇ, ಪುರುಷವೇ? ಅದೇನು ಅಂದರೆ ನೀವು ಅದನ್ನ ಯಾವುದನ್ನಾದರೂ ಇಟ್ಕೊಳ್ಳಿ ಅಂತ ಅದಕ್ಕಾಗಿ ಸರ್ವನಾಮ ಶಬ್ದವನ್ನು ನಾನು ಹೇಳಿದೆ. ಅದಕ್ಕಾಗಿ ಅದನ್ನು ನಾನಾ ರೀತಿಯಲ್ಲಿ ಜ್ಞಾನಿಗಳು ಉಪಾಸನೆ ಮಾಡ್ತಾರೆ. ಒಂದು ಸಗ್ರಿ ರಾಘವೇಂದ್ರ ಉಪಾಧ್ಯಾಯರು ಅಂತ ಅವರು ಒಬ್ಬರು ನಮ್ಮ ಗುರುಸ್ಥಾನದಲ್ಲಿದ್ದವರು, ಅವರು ಬರೆದಿದ್ದಂಥ ಒಂದು ಪುಸ್ತಕ ಗಾಯತ್ರಿ ದರ್ಶನ ಅಂತ. ಅದರಲ್ಲಿ ಅವರು ಗಾಯತ್ರಿಗೆ ಕನಿಷ್ಠ 100 ಅರ್ಥಗಳನ್ನು ಹೇಳ್ತಾರೆ ಅಂತ, 106 ಅರ್ಥಗಳನ್ನು. ಅವರು ಆ ಪುಸ್ತಕದ ಮುನ್ನುಡಿಯಲ್ಲಿ ಉತ್ತಾದಿ ಮಠಾಧೀಶರಾದಂಥ ಸತ್ಯಾತ್ಮ ಶ್ರೀಪಾದರು ಒಂದು ಬಾರಿ ಉಪನ್ಯಾಸದಲ್ಲಿ ಗಾಯತ್ರಿಗೆ ಹೀಗೆ ಹಲವಾರು ಅರ್ಥಗಳಿರುವ ಸಾಧ್ಯತೆಯನ್ನು ಒಂದು ಬಾರಿ ಉಪನ್ಯಾಸದಲ್ಲಿ ಹೇಳಿದರು. ಅದರಿಂದ ಪ್ರಭಾವಿತನಾಗಿ ಇದನ್ನೆಲ್ಲ ಬರೀತೇನೆ ಅಂತ ಅವರು ಹೇಳಿದ್ದಾರೆ. ಅಂತೂ ಅವರು ಸಂಗ್ರಹ ಮಾಡಿದಂಥ ಒಂದು ಪುಸ್ತಕ ಅದು. ಅದನ್ನು ಮೇಲ್ಪಂಕ್ತಿಯಲ್ಲಿ ಇಟ್ಕೊಂಡು ಅವ್ರು ಹೇಳಿದ್ದನ್ನು ಮತ್ತು ಕೆಲವನ್ನ ನನ್ನ ಬುದ್ಧಿಯಿಂದ ವಿವೇಚನೆ ಮಾಡಿ ಇದನ್ನು ಕೆಲವನ್ನ ಹೇಳಿದೆ. ತತ್ ಅಂದರೆ ನಮಗಿಂತ ಭಿನ್ನವಾದಂಥ 6 ರೂಪ ಏನಿದೆ, ಭಗವಂತನ 6 ರೂಪ ಏನಿದೆ, ತತ್ ಮೋಕ್ಷದಲ್ಲಿಯೂ ಭಿನ್ನವಾದಂಥದ್ದು, ಸಂಸಾರದಲ್ಲಿಯೂ ಭಿನ್ನವಾದದ್ದು. ಆ ರೂಪವನ್ನು ನಾವು ಉಪಾಸನೆ ಮಾಡ್ತೇವೆ. ಅದು ಧಿಯೋಯೋನ ಪ್ರಚೋದಯ, ನಮ್ಮ ಬುದ್ಧಿಯನ್ನು ಪ್ರಚೋದಿಸಲಿ. ಸಂಸಾರದಲ್ಲಿದ್ದಾಗಲೂ ಮೋಕ್ಷದಲ್ಲಿದ್ದಾಗಲೂ ನಮ್ಮ ಬುದ್ಧಿಯನ್ನು ನಿಯಂತ್ರಣದಲ್ಲಿಡಲಿ. ಶಾಸ್ತ್ರದ ಕಡೆ ಧರ್ಮದ ಕಡೆ ನಮ್ಮ ಬುದ್ಧಿ ಹರಿಯುವಂತಾಗಲಿ ಅಂತ ಇದು ಸರಳವಾದಂಥ ಭೇದೋಪಾಸನೆ ಇದೆ. ಗಾಯತ್ರಿ ಮಂತ್ರವನ್ನು ಯಾಂತ್ರಿಕವಾಗಿ ಮಾಡೋದಕ್ಕಿಂತ ಹೀಗೊಂದು ಸರಳವಾದ ಅರ್ಥವನ್ನು ತಿಳ್ಕೊಂಡ್ಬಿಟ್ರೆ ಅದು ಎಷ್ಟೋ ಸುಲಭ ಆಗ್ತದೆ. ಗಾಯತ್ರಿ ಮಂತ್ರವನ್ನು ದಶಾವತಾರಗಳ ಪರವಾಗಿ, ಮತ್ಸ್ಯ ಕೂರ್ಮಾದಿ ಕಲ್ಕಿ ರೂಪ ತನಕ 10 ಅವತಾರಗಳ ಪರವಾಗಿ, ಕೇಶವಾದಿ ಶ್ರೀಕೃಷ್ಣರ ಪರ್ಯಂತ 24 ರೂಪಗಳ ಪರವಾಗಿ, ಹೈಗ್ರೀವ ರೂಪದ ಪರವಾಗಿ, ಹೀಗೆ ನಾನಾ ರೂಪಗಳ ಪರವಾಗಿ ಅದನ್ನು ಧ್ಯಾನ ಮಾಡಬಹುದು ಅಂತ ಅವರೆಲ್ಲ ಆ ಪುಸ್ತಕದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಆ ರೀತಿಯಾಗಿ ಅದನ್ನು ಧ್ಯಾನ ಮಾಡಬಹುದು. ತತ್ ಅಂದರೆ ಮೂಲ ರಾಮಾಯಣ ಇತ್ಯಾದಿ ಕಾವ್ಯ ಇತ್ಯಾದಿ ಗ್ರಂಥಗಳನ್ನು ರಚನೆ ಮಾಡಿದಂತಹ ಮತ್ತು ವೇದಗಳನ್ನು ತನ್ನ ಉಸಿರಿನ ರೂಪದಲ್ಲಿ ಹೊರಗೆ ಬಿಡುವಂತಹ ಆ ಹೈಗ್ರೀವನ ರೂಪವನ್ನು ಧ್ಯಾನ ಮಾಡ್ತೇವೆ. ಅದು ನಮ್ಮ ಬುದ್ಧಿಯನ್ನು ಪ್ರಚೋದನೆ ಮಾಡಲಿ. ಇದು ಹೈಗ್ರೀವನ. ನೀವು ಹಾಗೆ ಹೊಂದ್ಕೊಂಡ್ಬಿಟ್ರೆ ಹಾಗೆ ಆಯ್ತದೆ. ತತ್ ತನಗೆ ಸಿಂಹಾಸನ ದೊರೆತರೂ ಕೂಡ ಸಿಂಹಾಸನವನ್ನು ತ್ಯಾಗ ಮಾಡಿತು ಆ ರೂಪ, ಅದು ರಾಮನ ರೂಪ. ಅದು ನಮ್ಮ ಬುದ್ಧಿಯನ್ನು ಪ್ರಚೋದನೆ ಮಾಡಲಿ. ನಮಗೆ ತ್ಯಾಗದ ಕಡೆಗೆ ಮನಸ್ಸು ಹರಿಯಲಿ, ಭೋಗದ ಕಡೆ ನಮ್ಮ ಮನಸ್ಸು ಹರಿಯದೇ ಇರುವಂತಾಗಲಿ. ಇದು ರಾಮನ ಉಪಾಸನೆ ಆಯಿತು. ಹೀಗೆ ನಾನಾ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ನಾವು ಯಾಂತ್ರಿಕತೆ ಪರಿಹಾರ ಮಾಡ್ಕೊಳ್ಳೋ ಸಲುವಾಗಿ ಇಂಥ ಕೆಲವು ಆಲೋಚನೆಗಳನ್ನು ಮಾಡಬೇಕು. ಹೀಗೆ ಆಲೋಚನೆ ಮಾಡಿದರೆ ನಾವು ಮಾಡುವಂಥ ಗಾಯತ್ರಿ ಜಪವು ಕೂಡ ಹೆಚ್ಚು ಸಾರವತ್ತಾಗ್ತದೆ. ನಮಗೆ ಒಂದು ಶಕ್ತಿ ಬರ್ತದೆ. ನಾವು ಮತ್ತು ತನ್ಮೂಲಕ ಮಾಡುವಂಥ ಪೂಜೆಗಳು ಇತ್ಯಾದಿಗಳು. ಪ್ರತಿಮಾಯಾಂತ ಸಾನ್ನಿಧ್ಯಂ ಅರ್ಚಕಸ್ಯ ತಪೋಬಲ ಅಂತ ಹೇಳ್ತಾರೆ. ಪ್ರತಿಮೆಯಲ್ಲಿ ಸಾನ್ನಿಧ್ಯ ಯಾವಾಗ ಬರ್ತದೆ ಅಂದರೆ ಅರ್ಚಕನ ತಪಶಕ್ತಿ ಅಂತಂತ. ತಪಸ್ಸು ಅಂದ್ರೆ ಏನು? ಜಪಮಣಿಯನ್ನು ತಿರುಗಿಸೋದಲ್ಲ, 100, 108 ಬಾರಿ, 1008 ಬಾರಿ ತಿರುಗಿಸೋದು ಅಷ್ಟೇ ಅಲ್ಲ. ತಪ ಆಲೋಚನೆ, ಜ್ಞಾನ. ಮುಖ್ಯವಾಗಿ ತಪಸ್ಸು ಅಂದರೆ ಪಂಚಾಗ್ನಿ ಮಧ್ಯದಲ್ಲಿ ಕೂತ್ಕೊಂಡು ಶರೀರಕ್ಕೆ ಕಷ್ಟಕೊಟ್ಟು ಮಾಡೋ ತಪಸ್ಸಿನಕ್ಕಿಂತ ಹೆಚ್ಚಾಗಿ ಜ್ಞಾನರೂಪವಾದ ತಪಸ್ಸು. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ತದ್ಧಿ ತಪಃ. ಸ್ವಾಧ್ಯಾಯ ನೀನು ಓದಬೇಕು, ಮತ್ತೊಬ್ಬರಿಗೆ ಹೇಳಬೇಕು. ತದ್ಧಿ ತಪಃ, ಅದೇ ತಪಸ್ಸು ಮುಖ್ಯವಾಗಿ. ಹಾಗಾಗಿ ಆ ತಪಸ್ಸನ್ನು ನೀವು ಹೆಚ್ಚು ಮಾಡಿದಷ್ಟು, ನೀವು ಅಂದರೆ ನಾವೆಲ್ಲರೂ ಮಾಡಿದಷ್ಟು ನಿಮ್ಮಲ್ಲಿ ಶಕ್ತಿ ಹೆಚ್ಚಾಗ್ತದೆ. ನೀವು ಮಾಡಿದಂಥ ಗಾಯತ್ರಿ ಜಪಾದಿಗಳು, ಗಾಯತ್ರಿ 3 ಪಟ್ಟು ಅಷ್ಟಾಕ್ಷರ, ಗಾಯತ್ರಿ 24 ಅಕ್ಷರ, ಅಷ್ಟಾಕ್ಷರ ಅಂದರೆ 8 ಅಕ್ಷರದ್ದು. ಗಾಯತ್ರಿ ಸಮಾನವನ್ನಾಗಿ ಅಷ್ಟಾಕ್ಷರವನ್ನು ಮಾಡಲಿಕ್ಕಾಗಿ ಗಾಯತ್ರಿಯನ್ನು 3 ಪಟ್ಟು ಮಾಡಬೇಕು. ಅಷ್ಟಾಕ್ಷರ ಓಂ ನಮೋ ನಾರಾಯಣ ಅನ್ನುವಂಥದ್ದು 8 ಅಕ್ಷರಗಳಿಂದ ಕೂಡಿದಂಥ ಅಷ್ಟಾಕ್ಷರ. ಅದನ್ನು 3 ಬಾರಿ ನೀವು ಮಾಡಿದರೆ, ಗಾಯತ್ರಿ 10 ಮಾಡಿದಾಗ ಅಷ್ಟಾಕ್ಷರವನ್ನು 30 ಮಾಡಿದರೆ ಅದು ಇದ್ರ 3 ಪಟ್ಟಾಯಿತು. ಅಂದರೆ ಇದರಲ್ಲಿ 24 ಅಕ್ಷರ, ಅದರಲ್ಲಿ 8 ಅಕ್ಷರ. ಆ 8ಅನ್ನು 3 ಮಾಡಿದರೆ ಅದು 24 ಆಯಿತು. ಅದು ಇದಕ್ಕೆ ಸಮಾನವಾಯಿತು. ಹೀಗೆ ಮಾಡೋರಿದ್ದಾರೆ. ವಾಸುದೇವ ದ್ವಾದಶಾಕ್ಷರ ಮಂತ್ರ ಇದೆ, ಅದು 12 ಅಕ್ಷರಗಳಿಂದ ಕೂಡಿದ್ದು. ಅದನ್ನು ಕೂಡ ಗಾಯತ್ರಿಗೆ ದುಪ್ಪಟ್ಟು ಮಾಡಬೇಕು ಅಂತ ಕೆಲವರು ಹೇಳ್ತಾರೆ. ಆಚಾರ್ಯರೇನು ಅದನ್ನು ಹೇಳಿಲ್ಲ, ಮಧ್ವಾಚಾರ್ಯನು ಹೇಳಲಿಲ್ಲ. ದುಪ್ಪಟ್ಟಾಗಿ ಮಾಡೋದು ಅದು ಕೂಡ ಗಾಯತ್ರಿಗೆ ಸಮಾನವಾಗಲಿ ಅನ್ನೋ ದೃಷ್ಟಿಯಿಂದ ಹೀಗೆಲ್ಲ ನಾನಾ ಥರದ ಅನುಸಂಧಾನಗಳು. ಗಾಯತ್ರಿದೇನು ಅರ್ಥವೋ ಅದೇ ನಾರಾಯಣ ಅಷ್ಟಾಕ್ಷರಕ್ಕೂ ಅರ್ಥ, ಅದೇ ವಾಸುದೇವ ಮಂತ್ರಕ್ಕೂ ಅರ್ಥ. ಹಾಗೆ ಗಾಯತ್ರಿ ಜಪವನ್ನು ಉಚ್ಚಾರಣೆ ಮಾಡಿ ಒಂದು ಸಂಗತಿ ಹಿಂದೆ ಹೇಳಲಿಕ್ಕೆ ಮರ್ತಿದ್ದೆ. ಪ್ರತಿಯೊಂದು 10 ಜಪ ಆದಮೇಲೆ 1 ಬಾರಿ ತರ್ಪಯಾಮಿ ಅಂತ ಅನ್ಬೇಕು. ನಾರಾಯಣ ಅಷ್ಟಾಕ್ಷರ ಮುಂತಾದ ಜಪಗಳನ್ನು ಮಾಡಿದ ಮೇಲೆ ನಾರಾಯಣಂ ತರ್ಪಯಾಮಿ ಅಂತ ಕೈಯಿಂದ ನೀರು ಬಿಡೋದಿದೆ. ವಾಸುದೇವಾದ ಜಪಗಳನ್ನು ಮಾಡಿದ ಮೇಲೆ ಕೂಡ ಹಾಗೆ ಗಾಯತ್ರಿ ಮಂತ್ರಕ್ಕೂ ಕೂಡ ಹಾಗೆ ಮಾಡಬೇಕು. ನಮ್ಮಲ್ಲಿ ನಾವು ಚಿಕ್ಕವರಿದ್ದಾಗಿಂದ ಕಲಿತ ಕೆಲವು ಈ ಪುಸ್ತಕಗಳೇನಿವೆ, ಈ ಪುಸ್ತಕಗಳಲ್ಲಿ ತರ್ಪಣೆ ಮಾಡುವಂಥ ಓಂ ಸವಿತ್ರೇ ನಮಃ ಸವಿತಾರಂ ತರ್ಪಯಾಮಿ ಅನ್ನುವಂಥ ವಿವರಣೆ ಅಲ್ಲಿ ಇರಲಿಲ್ಲ. ಅದನ್ನ ಇತ್ತೀಚೆಗೆ ಅಳವಡಿಸ್ಕೊಂಡಿದ್ದು. ಅದನ್ನು ಅಳವಡಿಸ್ಕೊಳ್ಬೇಕು. ಅಂದರೆ 10 ಬಾರಿ ಒಂದು ಜಪವನ್ನು ಮಾಡಿದ ಮೇಲೆ 1 ಬಾರಿ ತರ್ಪಣೆ ಕೊಟ್ಟರೆ ಅದು ಆ ಜಪ ಪೂರ್ಣವಾದಂತೆ.
ಆ ತರ್ಪಣವನ್ನು ಕೊಡುವಾಗ ಸೌಟಿನಿಂದ ನೀರನ್ನು ಕೈಯಲ್ಲಿ ಹಾಕೊಂಡು ಅರ್ಘ್ಯ ಪಾತ್ರೆಗೆ ಬಿಡೋದು ಒಂದು ಪದ್ಧತಿ. ಮತ್ತೊಂದು ಕೆಲವರು ಜ್ಞಾನಿಗಳಾದ ಮಾಡೋ ರೀತಿಯಂತೆ ಸೌಟಿನಲ್ಲಿ ನೀರನ್ನು ತಗೊಂಡು ಶಾಲಿಗ್ರಾಮ ಮೊದಲಾದ ಮೇಲೆ ಹಾಕುವಂಥದ್ದು. 10 ಗಾಯತ್ರಿ ಮಾಡಿ ಸವಿತಾರಂ ತರ್ಪಯಾಮಿ ಅಂತ ಅದನ್ನು ಹಾಕೋದು. ಹೀಗಾಗಿ ಈ 10-15 ಮಂತ್ರಗಳನ್ನ 20 ಮಂತ್ರಗಳನ್ನ ಕೆಲವರು ಮಾಡೋರು ಇರ್ತಾರಲ್ಲ, ಅವರು ತಾವು ಮಾಡುವಂಥ ಪ್ರತಿಯೊಂದು ಮಂತ್ರಕ್ಕೂ ಕೂಡ ಒಂದೊಂದು ಪರಮಾತ್ಮ ವಿಗ್ರಹವನ್ನು ಅಥವಾ ಶಾಲಿಗ್ರಾಮವನ್ನು, ಹೈಗ್ರೀವನ್ ಜಪ ಮಾಡೋರು ಹೈಗ್ರೀವನ್ ಶಾಲಿಗ್ರಾಮ, ಧನ್ವಂತರಿ ಜಪವನ್ನು ಮಾಡೋರು ಧನ್ವಂತರಿ ಪ್ರತಿಮೆ, ಆ ಧನ್ವಂತರಿ ಜಪ ಮಾಡಿದಷ್ಟು ಅಷ್ಟೇ ಸಂಖ್ಯೆಯಲ್ಲಿ ತರ್ಪಯಾಮಿ ಅಂತ ಧನ್ವಂತರಿ ವಿಗ್ರಹದ ಮೇಲೆ ಹಾಕ್ತಾರೆ. ಅದು ನಿಮಗೆ ತೀರ್ಥವಾಗಿ ಗ್ರಾಹ್ಯ. ಆಮೇಲೆ ನಿಮಗೆ ತೀರ್ಥಕ್ಕೊಂದು ಶಕ್ತಿ. ಕಲಶಾಭಿಷೇಕವನ್ನು ಮಾಡಿರ್ತೀರಿ, ಕಲಶಾಭಿಷೇಕದಿಂದ ಆ ತೀರ್ಥವನ್ನು ಸ್ವೀಕಾರ ಮಾಡ್ತೀರಿ, ಅದ್ರ ಜೊತೆಗೆ ಇದೆಲ್ಲ ಸೇರ್ಕೊಂಡಿರ್ತೀವಿ. ಆಗ ಆ ತೀರ್ಥಕ್ಕೊಂದು ಶಕ್ತಿ ಬರ್ತದೆ ಅಂತ ಅನ್ನೋದು ಕೆಲವರು ಜ್ಞಾನಿಗಳಾದವರು ಆಚರಣೆಯಲ್ಲಿ ಇಟ್ಕೊಂಡಿರುವಂಥ ಸಂಗತಿ. ಅದಕ್ಕಾಗಿ ಈ ಛಾಂದೋಗ್ಯೋಪನಿಷತ್ತು, ತೈತರಿಯೋಪನಿಷತ್ತು, ಅಥರ್ವಣೋಪನಿಷತ್ತು ಇದೆಲ್ಲ ಯಾವ್ಯಾವ ತಾತ್ವಿಕ ಸಂಗತಿಗಳನ್ನು ಹೇಳಿದೆ, ಅದನ್ನು ಈಗ ಸರಳವಾಗಿ 100 ಅರ್ಥ ಇರ್ಬೋದು, 1000 ಅರ್ಥ ಇರ್ಬೋದು, ನಮಗೆ ಜೀರ್ಣ ಆಗುವಂಥ 1-2 ಅರ್ಥ, ಅದರಲ್ಲೇ ನೆನಪುಳಿಯೋದು ಮತ್ತೊಂದು ಅರ್ಥ ಅಂತ ಕೆಲವನ್ನ ನಾವು ಮನಸ್ಸಿನಲ್ಲಿ ಅನುಸಂಧಾನ ಮಾಡಿಕೊಂಡು ಈ ನಿತ್ಯದ ಕ್ರಿಯೆಗಳನ್ನು ಮಾಡಬೇಕು. ಕ್ರಿಯೆಗಳನ್ನು ಮಾಡಿದರೆ ಆ ಕ್ರಿಯೆಗಳು ಸಾರ್ಥಕ ಆಗ್ತವೆ ಮತ್ತು ನಮ್ಮ ಶಕ್ತಿ ಹೆಚ್ಚುತ್ತದೆ ಅನ್ನೋದಕ್ಕಾಗಿ ಅದನ್ನು ಹೇಳಬೇಕಾಯ್ತು. ಎಚ್ಚ ಕಿಂಚಿತ್ ಜಗತ್ಸರ್ವಂ ದೃಶ್ಯತೆ ಶೂಯತೆ ಅಪಿವಾ ಅಂತರ್ಬಹಿಷ್ಯ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಇದು ಕೂಡ ನಾರಾಯಣ ಉಪನಿಷತ್ತು ಅಥವಾ ಮಹಾನಾರಾಯಣ ಉಪನಿಷತ್ತಿನ ಮಾತು. ಜಗತ್ತಿನಲ್ಲಿ ಯಾವ್ಯಾವ ವಸ್ತುವನ್ನು ನಾವು ನೋಡ್ತೇವೆ ಅಥವಾ ಯಾವ್ಯಾವ ವಸ್ತು ಇದೆ ಅಂತ ಕೇಳ್ತೇವೆ, ಕೆಲವನ್ನ ನೋಡ್ಲಿಕ್ಕಾಗಿರೋದಿಲ್ಲ ನಮಗೆ, ಅದೆಲ್ಲವನ್ನೂ ಕೂಡ ಒಳಗಿನಿಂದ ಹೊರಗಿನಿಂದ ವ್ಯಾಪಿಸಿಕೊಂಡು ನಾರಾಯಣ ಇದ್ದಾನೆ. ಅದನ್ನು ಆನಂದ ರಾಮಾಯಣ ಹೇಳಿದೆ. ಹೀಗೆ ಮಂಡಲಗಳ ಜೊತೆಗೆ ಅಷ್ಟೋತ್ತರ ಶತ ರಾಮಲಿಂಗತೋ ಭದ್ರ, ಅಷ್ಟೋತ್ತರ ಸಹಸ್ರ ರಾಮಲಿಂಗತೋ ಭದ್ರ, ಅವುಗಳ ಜೊತೆಗೆ ಉಪನಿಷತ್ತಿನ ತಾತ್ವಿಕ ಸಂಗತಿಗಳನ್ನು ಕೂಡ ಆನಂದ ರಾಮಾಯಣದ ಶತಕೋಟಿ ರಾಮಚರಿತಾಂತರ್ಗತ ಆನಂದ ರಾಮಾಯಣದ ಮನೋಹರ ಕಾಂಡದ ರಾಮದಾಸ ವಿಷ್ಣುದಾಸ ಸಂವಾದ ಅನ್ನುವಂಥ 4ನೇ ಸರ್ಗ ಅದು ಇಲ್ಲಿಗೆ ಸಮಾಪ್ತವಾಗಿದೆ.